ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾತ್ಯಮೀಶಂ ವಂದೇ ಭವದ್ವಿಷಮಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಉಮಾಂಶಯುಕ್ತ ಅತಿತರಾಂ ಸರ್ವಲಕ್ಷಣ ಸಂಯುತ. ದ್ರೌಪದಿ ದೇವಿ ಅವತಾರ ಆಯಿತು. ಆ ಸಮಯದಲ್ಲಿ ಅವರು ಹೇಗಿದ್ದರು, ಹೆಸರಾತಕ್ಕಾಗಿ ಬಂತು, ಎಲ್ಲವನ್ನು ತಿಳಿಸಿ ಅವರಲ್ಲಿ ಶಚಿ, ಶ್ಯಾಮಲ, ಉಷಾ ಇಷ್ಟು ಜನ ದೇವಿಯರಿದ್ದರು. ಮುಖ್ಯವಾಗಿ ಉಮಾಂಶಯುಕ್ತ ಅತಿತರ, ಅವರೆಲ್ಲರಿಗಿಂತ ಹೆಚ್ಚಾಗಿ ಅವರಲ್ಲಿದ್ದ ಆವೇಶ ಯಾವುದು ಅಂದರೆ ಸರ್ವಲಕ್ಷಣ ಸಂಯುತ. ಸರ್ವಲಕ್ಷಣ ಸಂಯುತ ಅವರ ಆವೇಶ ವಿಶೇಷವಾದಂಥ ಅಂಶ, ಅದು ವಿಶೇಷ ಅಂಶ ಅವರದ್ದು ಆವೇಶ. ಒಟ್ಟಿದ್ದು 4 ಜನ. ಇವರು ಮೂಲತಃ ಭಾರತೀ ದೇವಿ, ಅಂಶ ಇದ್ದಿದ್ದು ಪಾರ್ವತಿ ದೇವಿದು, ಆವೇಶ ಇದ್ದಿದ್ದು ಶಚಿ, ಶ್ಯಾಮಲ ಮತ್ತು ಉಷಾ ಇವರದ್ದು. ಅದೆಲ್ಲ ಯಾತಕ್ಕೆ ಹೀಗಾಯಿತು ಅಂತ ಹೇಳ್ತಾರೆ. ಯಾತಕ್ಕೆ ಇದೆಲ್ಲ ನಡೀತು, ಆವೇಶ ಅಂಶ ಯಾತಕ್ಕೆ ಬಂತು ಅಂದರೆ, ಇವರು ಅವತಾರವಾದರೆ ಯಾತಕ್ಕಾಯಿತು ಅಂತ ಕೇಳಿದರೆ ಅದಕ್ಕೆಲ್ಲದಕ್ಕೂ ವಿವರಣೆ ಕೊಡ್ತಾರೆ. ಪೂರ್ವಂ ಹಿ ಉಮಾಚ ದೇವ್ಯಸ್ತಾಹ ಕದಾಚಿತ್ ಭರ್ತೃ ಸಂಯುತಾಹ ವಿಲಾಸಂ ದರ್ಶಯಾಮಾಸುಃ ಬ್ರಹ್ಮಣಃ ಪಶ್ಯತೋಧಿಕಂ. ಪೂರ್ವಂ ಹಿ ಉಮಾಚ ದೇವ್ಯಃ ತಾಃ ಕದಾಚಿತ್ ಭರ್ತೃಭಿಃ ಯುತಾಃ ವಿಲಾಸಂ ದರ್ಶಯಾಮಾಸುಃ ಬ್ರಹ್ಮಣಃ ಪಶ್ಯತಃ ಅಧಿಕಂ. ಬಹಳ ಹಿಂದೆ, ಪೂರ್ವಂ ಉಮಾಚ ದೇವ್ಯಃ ತಾಃ, ಉಮಾ ದೇವಿ ಮತ್ತು ತಾ ದೇವ್ಯಃ, ಇಲ್ಲೂ ಕೂಡ ಅಷ್ಟೇ ಉಮಾ ಅಂಶ ಇದ್ದಿದ್ದರಿಂದ ಅವ್ರ ಬಗ್ಗೆ ಪ್ರತ್ಯೇಕ ಹೇಳಿ ತಾ ದೇವ್ಯಃ, ಆ ದೇವತೆಗಳು 3 ಜನ. ಕದಾಚಿತ್ ಭರ್ತೃಭಿರ್ಯುತಾಃ, ಒಂದು ಸಲ ತಮ್ಮ ಗಂಡಂದಿರನ್ನು ಕೂಡಿಕೊಂಡು ವಿಲಾಸಂ ದರ್ಶಯಾಮಾಸುಃ ಬ್ರಹ್ಮಣಃ ಪಶ್ಯತೋಧಿಕಂ. ಬ್ರಹ್ಮದೇವರು ಒಂದು ಕಡೆ ಕೂರ್ತಿದ್ದಾರೆ, ಇವರೆಲ್ಲ ಅವರ ಮುಂದೆ ವಿಲಾಸವನ್ನು ತೋರಿಸ್ತಾರೆ. ತಾವು ಪತಿಪತ್ನಿಯರಾಗಿ ಅವ್ರ ಮುಂದೆ ವಿಲಾಸವನ್ನು ತೋರಿಸ್ತಾರೆ. ಆಗ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ಶಜಾಪತಾಸ್ತದಾ ಬ್ರಹ್ಮ ಮಾನುಷೀಂ ಯೋನಿಮಾಪ್ಸ್ಯಥಾ. ಶಶಾಪತಾನ್ ತದಾ ಬ್ರಹ್ಮ ಮಾನುಷೀಂ ಯೋನಿಂ ಆಪ್ಸ್ಯಥಾ. ಬ್ರಹ್ಮದೇವರಾಗ ಶಾಪ ಕೊಟ್ಟರು, ನೀವೆಲ್ಲ ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟರು. ಇದೆಂಥ ಸ್ವಭಾವ, ಚಾಪಲ ಎಲ್ಲ ಮನುಷ್ಯರ ಸ್ವಭಾವ. ಈ ರೀತಿ ನಡ್ಕೊಂಡಿದ್ರಿಂದ ನೀವೆಲ್ಲರೂ ಕೂಡ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಭೂಲೋಕದಲ್ಲೇ ಹುಟ್ಟಬೇಕು, ಭೂಲೋಕದಲ್ಲಿ ಹುಟ್ಟಿ ಅಂತ ಶಾಪವನ್ನು ಕೊಟ್ಟರು. ಇದರಿಂದ ಏನಾಯಿತು, ದೊಡ್ಡವರು ವಿಲಾಸಾದಿಗಳನ್ನು ತೋರಿಸಬಾರ್ದು, ಗಂಭೀರವಾಗಿ ನಡ್ಕೋಬೇಕು ಅಂತ ಅರ್ಥ. ಗಂಭೀರವಾಗಿ ನಡ್ಕೊಳ್ಳೋದು ದೊಡ್ಡ ಕರ್ತವ್ಯ. ಆ ರೀತಿ ಏನಾದರೂ ವಿಚಾರ ಮಾಡಿದರೆ ಅದು ಅವರ ಅವನತಿಗೆ ಕಾರಣ. ವಿಲಾಸಂ ದರ್ಶಯಾಮಾಸುಃ ಬ್ರಹ್ಮಣಃ ಪಶ್ಯತಃ ಅಧಿಕಂ. ಶಶಾಪ ಅವರೇನು ಅಧಿಕಂ ವಿಲಾಸಂ ದರ್ಶಯಾಮಾಸು, ಓವರ್ ಮಾಡಿದ್ರು. ಅದು ಕೂಡ ವಿಲಾಸವನ್ನು ತೋರಿಸಿದ್ದು ಒಂದು ತಪ್ಪು, ಹೆಚ್ಚಾಗಿ ಮಾಡಿದ್ದು ಇನ್ನೊಂದು ತಪ್ಪಾಯಿತು. ಶಶಾಪತಾಹ ತದಾ ಬ್ರಹ್ಮ, ಬ್ರಹ್ಮದೇವರು ಶಾಪ ಕೊಟ್ಟು ಮಾನುಷೀಂ ಯೋನಿಂ ಆಪ್ಸ್ಯಥಾ. ತತ್ರ ಅನ್ಯಗಾಶ್ಚ ಭವತಾ, ಇನ್ನು ದೊಡ್ಡ ಅಪಾಯ. ಇತ್ತೇವಂ ಶಪ್ತಾಹ ಸುರಾಂಗನಾಃ ವಿಚಾರ್ಯ ಭಾರತೀ ಬೇತ್ಯ ಸರ್ವಮಸ್ಯೈ ನಿವೇದ್ಯ ಚ. ತತ್ರ ಅನ್ಯಗಾಶ್ಚ ಭವತಾ, ಅಲ್ಲಿ ಪರಪುರುಷರ ವಶವಾಗಿ ಇನ್ನೊಂದು ದೊಡ್ಡ ಶಾಪ ಇದೆ. ವಿಲಾಸ ತೋರಿಸಿದ್ದಕ್ಕೆ ಭೂಮಿಯಲ್ಲಿ ಹುಟ್ಟಬೇಕು, ಅಧಿಕಂ ತೋರಿಸಿದ್ದಕ್ಕೆ ಪರಪುರುಷನ ಸಂಪರ್ಕವಾಗಲಿ ಶಾಪವನ್ನು ಕೊಟ್ಟು. ಇತ್ತೇವಂ ಶಪ್ತಾಹ ಸುರಾಂಗನಾಃ, ಈಗ ಶಾಪ ಪ್ರಾರಬ್ಧವಶಾತ್ ಅವರಿಗೆ ಅಂತ ಬುದ್ಧಿ ಬಂದು ಅಂತ ಶಿಕ್ಷೆಯನ್ನು ಪಡೆದರು. ಸುರಾಂಗನಾಃ, ಹೌದು, ಇಂಡಿಸೆಂಟ್ ಬಿಹೇವ್ ಮಾಡಿದ್ರು. ಅದಕ್ಕೇನೆ ಸಂತನಿಗೆ ಶಾಪ ಬರ್ಲಿಕ್ಕೂ ಅದೇ ಕಾರಣ. ಮಹಾಭಿಷಕ್ತಾದಾಗ ಬ್ರಹ್ಮಲೋಕಕ್ಕೆ ಹೋಗಿದ್ದ, ಅಲ್ಲಿ ಗಂಗಾದೇವಿ ಬಂದರು. ಆಗ ಗಾಳಿಗೆ ಬಟ್ಟೆ ಜಾರಿತು, ಸರಕು ತಕ್ಷಣ ನೋಡ್ತಾ ಕೂತ್ಕೊಂಡ್ರೆ ಶಾಪ ಕೊಟ್ಟರು. ಅಲ್ಲಿ ಸಭಾ ಮರ್ಯಾದೆ ಇದ್ದಿರುತ್ತೆ, ಸಭಾ ಮರ್ಯಾದೆ ತಕ್ಕಂತೆ ನಡ್ಕೋಬೇಕಾದ ಕರ್ತವ್ಯ. ಸಹಸ್ರವತ್ಸರಂ ಚೈನಾಂ ಶುಶ್ರೂಷಿತ್ವಾ
ಬಭಾಷಿರೆ ದೇವಿನೋ ಮಾನುಷಂ ಪ್ರಾಪ್ಯಂ ಅನ್ಯಗಾತ್ವಂಚ ಸರ್ವದಾ. ಆಗ ವಿಚಾರ್ಯ ಭಾರತೀ ಮೇತ್ಯ, ಆಗ ಭಾರಿ ದೊಡ್ಡ ಸಮಸ್ಯೆ ಆಯ್ತು ಅವ್ರಿಗೆ. ಇದು ಹುಟ್ಟೋದೇ ಒಂದು ಸಮಸ್ಯೆ, ಅನ್ಯಗಾತ್ವ ಭಾರಿ ದೊಡ್ಡ ಸಮಸ್ಯೆ. ಬ್ರಹ್ಮದೇವರ ಶಾಪ ಆದ್ದರಿಂದ ಹುಟ್ಟೋ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಪರಪುರುಷ ಸಂಪರ್ಕದ ಶಾಪ ದೋಷ ಭಾರಿ ದೊಡ್ಡ ದೋಷ ಅದು. ಅದಕ್ಕೋಸ್ಕರ ಸರ್ವಮಸ್ಯೈ ನಿವೇದ್ಯ ಚ, ಭಾರತೀ ದೇವಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು, ಅಮ್ಮ ನೀವೇ ನನ್ನನ್ನು ಕಾಪಾಡಬೇಕು, ಪರಪುರುಷ ಸ್ಪರ್ಶವಾಗದಂತೆ ಕಾಪಾಡಬೇಕು. ಇದು ಅವ್ರು ಕೇಳಿದ್ದು. ನಿವೇದ್ಯ ಚ ಸಹಸ್ರವತ್ಸರಂ ಚೈನಾಂ ಶುಶ್ರೂಷಿತ್ವಾ ಬಭಾಷಿರೆ. ಅಷ್ಟು ಸುಲಭವಾಗಿ ಕೆಲಸ ಆಗಲಿಲ್ಲ, ಅದು 1000 ವರ್ಷಗಳ ತಪಸ್ಸು ಮಾಡಿದರು. ಭಾರತೀ ದೇವಿ ಹತ್ರ ಹೋಗಿ ವಿಷಯವನ್ನು ಮಾತಾಡಲಿಕ್ಕೆ ಅವರಿಗೆ ಎಷ್ಟು ದಿವಸ ಬೇಕಾಯಿತು? ದೊಡ್ಡ ತಪಸ್ಸು ಎಷ್ಟು ದೀರ್ಘಕಾಲ ಇತ್ತು? 1000 ವರ್ಷಗಳ ತಪಸ್ಸು ಅಂತ ತಪಸ್ಸನ್ನು ಮಾಡಿ ಹೋದರು. ಕೆಲವ್ರನ್ನ ಸುಮ್ಮನೆ ನೋಡೋದು ಬೇರೆ, ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ನೋಡೋದು ಬೇರೆ. ಅಪಾಯಿಂಟ್ಮೆಂಟ್ ತೊಗೊಳೋದು ಏನಿರುತ್ತೆ, ಏನೋ ಒಂದು ವಿಶೇಷ ಡಿಸ್ಕಸ್ ಮಾಡೋದಿರುತ್ತೆ, ಅವಾಗ ಸ್ಪೆಷಲ್. ಅದು ಸುಮ್ಮನೆ ನೋಡ್ಕೊಂಡು ಹೋಗ್ಲಿಕ್ಕೆ ಯಾವಾಗ ಬೇಕಂದ್ರೆ ಮಾತಾಡಬೇಕು ಅಂದರೆ ಈಗ ಆಗಲ್ಲ ಅಂತ ಹೇಳೋ ಪ್ರಶ್ನೆ ಇರುತ್ತಲ್ಲ. ಆ ರೀತಿಯಲ್ಲಿ 1000 ವರ್ಷಗಳ ತಪಸ್ಸಿನ ಫಲವಾಗಿ ಅವರ ದರ್ಶನವನ್ನು ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರು. ಬಭಾಷಿರೆ ದೇವಿನೋ ಮಾನುಷಂ ಪ್ರಾಪ್ಯಂ ಅನ್ಯಗಾತ್ವಂಚ ಸರ್ವಥಾ. ಬ್ರಹ್ಮದೇವರ ಶಾಪ ಎಲ್ಲ ವಿಷಯ ತಿಳಿಸಿದರು. ದೇವಿ ದಹ ಮಾನುಷಂ ಪ್ರಾಪ್ಯಂ, ನಮಗೆ ಮನುಷ್ಯ ಜನ್ಮ ಹೊಂದಲೇಬೇಕಾಗಿದೆ, ಜೊತೆಗೆ ಅನ್ಯಗಾತ್ವಂಚ ಸರ್ವಥಾ. ಬ್ರಹ್ಮದೇವರ ಶಾಪ ಆದ್ದರಿಂದ ಇದಕ್ಕೆ ಪರಿಹಾರ ಇಲ್ಲ. ಹೈಯೆಸ್ಟ್ ಸುಪ್ರೀಂ ಕೋರ್ಟ್ ಒಮ್ಮೆ ಮಾಡಲೇಬೇಕಾದ್ರೆ ಬೇರೆ ದಾರಿ ಇಲ್ಲ. ಆದರೆ ಪಾಪ ಬರಬಾರ್ದು, ಅದಕ್ಕೊಂದು ಅನುಗ್ರಹ ಮಾಡಿ ಅಂತ ಕೇಳಿ ಅನುಗ್ರಹ ಮಾಡಬೇಕು. ಸ್ಪರ್ಶವಾಗಬೇಕು, ಪಾಪ ಬರಬಾರದು, ಭೂಮಿಯಲ್ಲಿ ಹುಟ್ಟಬೇಕು, ಯಾವ ಪಾಪ ಗುರಿ ಆಗಬಾರ್ದು. ತತ್ರಾಪಿ ಮಾರುತಾದನ್ಯಂ ನ ಸ್ಪೃಶೇಮ ಕಥಂಚನ ಬ್ರಹ್ಮಣೈವ ಚ ಶಪ್ತಾಸ್ಮಃ ಪೂರ್ವಂ ಚಾನ್ಯತ್ರ ಲೀಲಯಾ. ತತ್ರಾಪಿ ಮಾರುತಾದನ್ಯಂ ನ ಸ್ಪೃಶೇಮ ಕಥಂಚನ. ವಾಯುದೇವರ ಹೊರತು ಬೇರೆಯವರು ಸ್ಪರ್ಶ ಆಗಬಾರ್ದು, ಅವ್ರ ಸ್ಪರ್ಶ ಮಾತ್ರ ಆಗಬೇಕು. ಬೇರೆ ಪರಪುರುಷ ಸ್ಪರ್ಶ ಆಯ್ತು, ಅಲ್ಲಿಗೆ ಶಾಪ ಹೋಯಿತು. ಆದರೆ ವಾಯುದೇವರು ಮುಟ್ಟಿದ್ರೆ ಏನಾಗೋದಿಲ್ಲ, ಪವನ ಮುಟ್ಟಿದ್ರೆ ಪಾವನ, ಇನ್ನು ಶುದ್ಧರಾಗ್ತಾರೆ ಹೊರತು ಏನಾಗೋದಿಲ್ಲ, ದೋಷ ಬರೋದೇ ಇಲ್ಲ. ಬಹಳ ಮುಖ್ಯ ಇದು. ವಾಯುದೇವರ ಮಹಿಮೆ ಎಷ್ಟು ದೊಡ್ಡದು ಅಂತ ಹೇಳ್ತಾರೆ. ತತ್ರ ಅನ್ಯಗಾತ್ವನೂ ಆಯಿತು, ಪಾಪ ಬರಲಿಲ್ಲ, ಪುಣ್ಯವೃದ್ಧಿ ಆಯಿತು ಅಂತ ಒಂದು ವಿಶೇಷವಾದ ಅವಕಾಶವನ್ನು ಕೊಡಬೇಕು. ವಾಯುದೇವರ ಸ್ಪರ್ಶ ದೋಷ ಆಗೋದಿಲ್ಲ, ದೋಷ ಆಗೋದಿಲ್ಲ. ಯಾಕೆ? ಅವರು ತಂದೆ ಇದ್ದಾಗೆ, ತಂದೆಯ ಸ್ಪರ್ಶ ಮಗಳಿಗೆ ಏನಾಗೋದಿಲ್ಲ, ದೋಷಕ್ಕೆ ಕಾರಣವಾಗೋದಿಲ್ಲ ಅಂತ ವಾದಿರಾಜ ಸ್ವಾಮಿ ವ್ಯಾಖ್ಯಾನದಲ್ಲಿ ಬರೀತಾರೆ. ತತ್ರಾಪಿ ಮಾರುತಾದನ್ಯಂ ನ ಸ್ಪೃಶೇಮ ಕಥಂಚನ ಬ್ರಹ್ಮಣೈವ ಹಿ ಸಾ ಶಪ್ತಾಃ ಸ್ಮಃ ಪೂರ್ವಂಚ ಅನ್ಯತ್ರ ಲೀಲಯ. ನಾವು ಎಷ್ಟು ದಿವಸ ಭೂಮಿಯಲ್ಲಿ, ಎಷ್ಟು ಸಲ ಭೂಮಿಯಲ್ಲಿ ಹುಟ್ಟಬೇಕಾಗಿದೆ ಅಂದರೆ, ಇದು 3 ಜನ್ಮ ಹುಟ್ಟೋದು ಒಂದು ಶಾಪ ಬಂದಿದೆ. ಈಗ 3 ಸತ್ ವಿಲಾಸ ತೋರಿಸಿದ್ದಕ್ಕೆ 3 ಜನ್ಮ, 3 ಸತ್ ವಿಲಾಸ ತೋರಿಸಿದ್ದಕ್ಕೆ 3 ಜನ್ಮ. ಒಂದು ಇದು ಮಾಡಿದ್ದು ಏಕದೇಹಕ್ಕೆ ಒಂದು ಪ್ರಸಂಗ ಬರುತ್ತೆ. ಏಕದೇಹ ಬ್ರಹ್ಮಣೈವ ಹಿ ಶಪ್ತಾಸ್ಮಃ ಪೂರ್ವಂ ಚ ಅನ್ಯತ್ರ ಲೀಲಯ. ಏಕದೇಹತ್ವಮಾಪ್ಯ. ನಾವೆಲ್ಲ ಏನು ಮಾಡಿದ್ವಿ, ಒಂದು ಸಲ ಒಂದೇ ದೇಹದಲ್ಲಿ ಕುತ್ಕೊಂಡ್ವಿ 4 ಜನ, ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ಒಂದೇ ದೇಹದಲ್ಲಿ ಕುತ್ಕೊಂಡು ಯದಾ ವಂಚಯಿತುಂ ಗತಾಹ, ಅವರಿಗೆ ವಂಚನೆ ಮಾಡಲಿಕ್ಕೆ ಅಂತ ಬಂತು. ಏನು ವಂಚನೆ? ವಿಚಾರ ಗೊತ್ತಾಗುತ್ತೋ ಇಲ್ಲ ಬ್ರಹ್ಮದೇವರಿಗೆ ಅಂಥೇಳಿ ಒಂದು ಆಟ ಆಡ್ಲಿಕ್ಕೆ ಹೋಗ್ತಾರಲ್ಲ ವಿಹಾರ, ಇವೆಲ್ಲ ಸಣ್ಣವ್ರ ಜೊತೆಗೆ ಆಟ ಆಡೋದು, ದೊಡ್ಡವ್ರ ಜೊತೆ ಆಟ ಆಡೋದಿಲ್ಲ ಇವೆಲ್ಲ ಕೂಡ. ದೊಡ್ಡವ್ರ ಜೊತೆ ಹೋಗಿಬಿಟ್ಟು ಗೊತ್ತಾಗುತ್ತೆ ನೋಡಲಿಕ್ಕೆ ಪ್ರಯತ್ನ ಪಟ್ಟು ಪ್ರಶ್ನೆ ಇರುತ್ತೆ. ಅದು ಎಷ್ಟು ಸಲ ಅಂತ ಹೇಳ್ತಾರೆ. ಸಪ್ತಾಸ್ಮಃ ಪೂರ್ವಂ ಚಾನ್ಯತ್ರ ಲೀಲಯ ಏಕದೇಹತ್ವಮಪ್ಯೈನಂ ಯದಾ ವಂಚಯಿತುಂ ಗತಾಃ ಏಕದೇಹ ಮಾನುಷತ್ವಂ ಆಪ್ಸ್ಯತತ್ರಿಶ ಬುದ್ಧತಾಃ. ಒಂದು ಸರ್ತಿ ಹೋದ್ರು, ಬ್ರಹ್ಮದೇವರು ಸುಮ್ಮನೆ ಇದ್ರು. ಮತ್ತೆ ಇನ್ನೊಂದು ಸರ್ತಿ ಹೋದ್ರು, ಆಗ ಸುಮ್ಮನೆ ಇದ್ರು. ಮತ್ತೊಂದು ಸರ್ತಿ ಹೋದ್ರು, ಆಗ ಶಾಪ ಕೊಟ್ಟರು. ನೀವು 3 ಸರ್ತಿ ಬಂದಿದ್ದರಿಂದ 3 ಸರ್ತಿ ಒಂದೇ ದೇಹದಲ್ಲಿ ಸೇರಿ ಹುಟ್ಟಿ. ಶಾಪ ಎರಡಾಯ್ತು, ಒಟ್ಟು 3 ಶಾಪ ಬಂದಾಗ ಮನುಷ್ಯರಾಗಿ ಹುಟ್ಟಬೇಕು, ಅನ್ಯಗಾತ್ವ ಬರಬೇಕು, ಒಂದೇ ದೇಹದಲ್ಲಿ ಇರಬೇಕು. ಈ 3 ಶಾಪಗಳನ್ನು ಪಡೆಯಲಿಕ್ಕೆ ಕಾರಣ ಹೇಳಿದರಾಗ 3 ಸಲ ಒಂದೇ ದೇಹದಲ್ಲಿ ಕೂತು ಬ್ರಹ್ಮದೇವರನ್ನ ವಂಚಿಸಲಿಕ್ಕೆ ಹೋಗಿದ್ದು ಒಂದು, ಮತ್ತು ಪತಿಯ ವಿಲಾಸ ಮಾಡಿದ್ದೊಂದು. ಪತಿ ಜೊತೆ ಅಧಿಕ ವಿಲಾಸ ಮಾಡಿದ್ದಕ್ಕೋಸ್ಕರ ಹುಟ್ಟೋದು ಮತ್ತೆ ಸಂಯೋಗ ಆಗೋದು. ಇದರಿಂದ ಏಕದೇಹದಲ್ಲಿ ಈ ಶಾಪ ಇರೋದು ಏಕದೇಹದಲ್ಲೇ ಹುಟ್ಟಬೇಕು. ಅದು ಕೂಡ ಈಗ 4 ಒಟ್ಟೆ ಸೇರಿ ಈಗ ನಮಗೆ ಏನಾಯ್ತು, ಈಗ 4 ಜನ್ಮ ಬರಬೇಕು. 3 ಜನ್ಮ ಏಕದೇಹದಲ್ಲಿ ಹುಟ್ಟೋದು, 1 ಜನ್ಮ ಅನ್ಯಗಾತ್ವ ಬರೋದು. ಡಿಫರೆನ್ಸ್ ಗೊತ್ತಾಯ್ತಾ? 3 ಜನ್ಮ ಹುಟ್ಟಬೇಕು, 1 ಜನ್ಮ ಅನ್ಯಾಕ ಬರಬೇಕಂತ ಕೇಳಿದರೆ 1 ಜನ್ಮ ಎಲ್ಲರನ್ನು ಕೊಂಡಿರ್ತಕ್ಕಂಥದ್ದು,
ಎಲ್ಲ ಒಂದು ದೇಹದಲ್ಲಿ ಎಲ್ಲರೂ ಇರ್ತಾರೆ, ಅನ್ಯಗಾತ್ವನೂ ಇರುತ್ತೆ. 3 ದೇಹದಲ್ಲಿ ಅನ್ಯಗಾತ್ವ 4 ಸಲ ಹುಟ್ಟಬೇಕಾಯ್ತು ಒಟ್ಟವರಿಗೆ, ಅಥವಾ 1+3 ಇಷ್ಟೆಲ್ಲ ಹುಟ್ಟಬೇಕಾಗಿದೆ. ಏಕದೇಹ ಮಾನುಷತ್ವಂ ಆಪ್ಸ್ಯತ ತ್ರಿಶ ಉದ್ಧತಾಃ ತ್ರಿಶೋ ಮದ್ವಂಚನ ಏತಾಃ ಇತಿ ತೇನೋದಿತಾ ವಯಂ ಅತಸ್ತ್ವಯೈಕದೇಹತ್ವಂ ಇಚ್ಛಾಮೋ ದೇವಿ ಜನ್ಮಸು. ಆದ್ದರಿಂದ ನಾವೇನು ಮಾಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಹುಟ್ಟಬೇಕು, ನೀವು ಹುಟ್ಟಬೇಕು, ನಮ್ಮನ್ನು ಸೇರಿಸ್ಕೊಂಡು ಹುಟ್ಟಬೇಕು. ಎಷ್ಟು ಕಷ್ಟ ಇದೆ ಅಂದರೆ ಸವಿ ಶಾಪಗಳ ನೀವೇ ಹುಟ್ಟಬೇಕು, ಅದಕ್ಕೋಸ್ಕರ ನಮ್ಮನ್ನು ಕಾಪಾಡಬೇಕು. ನಿಮ್ಮ ದೇಹದೆಲ್ಲ ಸೇರ್ಕೊಂಡು ಹುಟ್ಬಿಟ್ರೆ ಏನಾಗುತ್ತೆ, ನಾವು ಸೇಫ್. ಯಾಕೆ, ನಿಮ್ಮನ್ನು ವಾಯುದಲ್ಲಿ ಬಿಟ್ಟರೆ ಯಾರು ಬಿಟ್ಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಆದ್ದರಿಂದ ನಮಗೆ ಪರಸ್ಪರ ಸ್ಪರ್ಶವಾದರೂ ಸಮಸ್ಯೆ ಇಲ್ಲ. ಹೋದರೆ ಮಹಾಪಾಪ ಬರುತ್ತೆ. ಜೊತೆಗಿದ್ದು ಬಿಟ್ಟರೆ ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ. ಅದಕ್ಕೇನು ಜೊತೆ ದೇಹದಲ್ಲೇ ಇಟ್ಟು ಸೇರ್ಕೊಂಡು ಹುಟ್ಟುಬಿಟ್ರೆ ಏನಾಗೋದಿಲ್ಲ, ಆಗ ಪೂರ್ತಿ ಸುರಕ್ಷಿತವಾಗ್ತೇವೆ ಅಂತ ಕೇಳಿಕೊಂಡು. ತ್ರಿಶೋ ಮದ್ವಂಚನಾಯೇತಾಹ ಇತಿ ತೇನೋದಿತಾ ವಯಂ ಅತಸ್ತ್ವಯೈಕದೇಹತ್ವಂ ಇಚ್ಛಾಮೋ ದೇವಿ ಜನ್ಮಸು ಚತುರ್ಷ್ವಪಿ. 4 ಜನ್ಮದಲ್ಲೂ ನಿಮ್ಮ ಜೊತೆಗೆ ಈ ರೀತಿ ಅವತಾರ ಮಾಡಿ ನಮ್ಮನ್ನು ಕಾಪಾಡಬೇಕು. ಯಥೋ ಅಸ್ಮಾಕಂ ಶಾಪದ್ವಯ ನಿಮಿತ್ತತಃ, 2 ಶಾಪಗಳಿಂದಾಗಿ 4 ಜನ್ಮ ಬರೋದ್ರಿಂದ, 4 ಜನ್ಮದಲ್ಲೂ ರಕ್ಷಣೆ ಬೇಕಾಗಿರೋದ್ರಿಂದ 4 ಜನ್ಮ ಕೂಡ ನೀವು ಹುಟ್ಟಬೇಕು, ನಮ್ಮನ್ನು ಸೇರಿಸ್ಕೊಂಡು ಹುಟ್ಟಬೇಕು. ಚತುರ್ಜನ್ಮ ಭವೇದ್ ಭೂಮೌ ತ್ವಾಂನಾನ್ಯೋ ಮಾರುತಾದ್ವ್ರಜೇತ್. ತ್ವಾಂ ನಿಮ್ಮನ್ನ, ಮಾರುತ ತನ್ಯಃ ನವರದೆ, ಯಾವ ಕಾರಣಕ್ಕೂ ವಾಯುದೇವರು ಹೊರತು ಬೇರೆಯವರ ಸಂಪರ್ಕ ಭಾರತೀ ದೇವಿಗಿಲ್ಲ. ಆದ್ದರಿಂದ ನಮ್ಗೆ ಯಾವ ಸಮಸ್ಯೆನೂ ಆಗೋದಿಲ್ಲ ಅಂತ ಕೇಳ್ಕೊಂಡು. ಎಷ್ಟೋ ಸರಿ ಭಾರಿ ದೂರ ಹೋಗ್ಬಿಡೋಣ, ಜೊತೆ ಬನ್ನಿ ಬರೋದಿಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅದು ಆಡವರ್ಸಲ್ಲಿ ಎಲ್ಲ ದೂರ ಹೋಗ್ಬಿಡ, ಬಡ್ಡಿ ಹೋಗ್ಬಿಡ, ಬರೋದಿಲ್ಲ ಆ ಟೈಮ್ನಲ್ಲಿ ಅಂತ. 4 ಜನ್ಮ ಹುಟ್ಟಬೇಕು. ಇವ್ರಿಗೇನು ಕಾರಣ ಇಲ್ಲ, ಮತ್ತೆ ಹುಟ್ಟೋದಕ್ಕೆ ಇವ್ರಿಗೆ ಯಾವ ಕಾರಣ ಕೂಡ ಇಲ್ಲ. ನಮ್ಮದು ಕೆಲಸ ಆಗುತ್ತೆ, ಬನ್ನಿ ಇಬ್ಬರು ಹೋಗೋಣ ಅಂತ ಹೇಳಾಗಿಲ್ಲ. ಇದಕ್ಕೆ ಎಷ್ಟು ಕರುಣೆ ತೋರಿಸ್ತಾರೆ ಅವ್ರಿಗೆ, ರಕ್ಷಣೆಗೋಸ್ಕರವಾಗಿ ಅಷ್ಟು ಕರುಣೆ ತೋರಿಸ್ತಾರೆ. ಇದು ವಾಯುದೇವರು ಭಾರತೀಯ ಮಾಡಿದ ಕರುಣೆ. ಜೀವೋತ್ತವರೇ ಹೀಗೆ ಮಾಡಬೇಕಾದ್ರೆ ಸರ್ವೋತ್ತಮ ಎಷ್ಟು ಕರುಣೆ ತೋರಿಸ್ತಾರೆ. ಆದ್ದರಿಂದ ಇವರಿಬ್ಬರ ಅನುಗ್ರಹ ಬೇಕೇ ಬೇಕು ಮೊದಲಿಗೆ ಸಾಕ್ಷಿ. ಅಲ್ಲ, ಲೂಪೋಲ್ ಸಾಮಾನ್ಯ ಲೂಪೋಲ್ ಬರಹೇ ಶಾಪ ಕೊಡ್ತಾರೆ, ಅವ್ರು ಲೂಪೋಲ್ ಕೊಟ್ಟಿಲ್ಲ, ಶಾಪನೇ ಹಾಕ್ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಶಾಪ ಕೊಟ್ಟಿದ್ದೇ ಹಾಗೆ. ಯಾಕೆ, ದೇವತೆಗಳಿವರು ತುಂಬ ಒಳ್ಳೆ ಕೆಲಸ ಭಾರಿ ಮಾಡಿದ್ದಾರೆ, ತಪ್ಪಾಗಿದೆ. ಈಗ ಅದು ಶಿಕ್ಷೆ ಆಗಬೇಕು. ಶಿಕ್ಷೆ ಆದರೆ ಏನಾಗುತ್ತೆ ಗೊತ್ತಾ? ತಮ್ಮವರು ನಮಗೊಂದು ಲೆಕ್ಕ ಅಂತ ಅಂತಾರೆ ದೈತ್ಯರುಗಳೆಲ್ಲ. ಅದಕ್ಕೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಏನು ಯಾವುದಕ್ಕೆ ಕಾರಣ ಆಗಬಾರ್ದು, ಅವರ ಅಧಪತನಕ್ಕೆ ಕಾರಣ ಆಗಬಾರ್ದು. ಅಷ್ಟೇ ಅಲ್ಲ, ಪುಣ್ಯವೃದ್ಧಿಗೆ ಕಾರಣ ಆಗಬೇಕು. ಇದು ಎಲ್ಲೆಲ್ಲಿ ಶಾಪ ಬಂದಿದೆ ದೇವತೆಗಳಿಗೆಲ್ಲ ಕೂಡ, ಆ ಶಾಪ ಆಗೇನೋ ಸ್ವಲ್ಪ ಅನುಭವಿಸ್ತಾರೆ. ಆದರೆ ಒಟ್ಟು ಮೊದಲು ಯಾವುದ್ರ ರಿಸಲ್ಟ್ ಆಗುತ್ತೆ, ಟೋಟಲಿ ಅದು ಪುಣ್ಯಕ್ಕೆ ಕಾರಣ ಆಗುತ್ತೆ. ಇದು ಭಾರಿ ವಿಶೇಷ. ಅಂದರೆ ಇದಕ್ಕೆ ದೇವರ ಅನುಗ್ರಹ ಅಂತ ಕರೆಯೋದು. ಪತನಕ್ಕೆ ಕಾರಣ ಬೇಕಾಗಿದ್ದನ್ನು ಪೂರ್ಣ ಪುಣ್ಯಕ್ಕೆ ಕಾರಣ, ಅಭಿವೃದ್ಧಿಗೆ ಕಾರಣ ಮಾಡ್ತಾರೆ ಅಂತ ಹೇಳಿದರೆ ಆಗ ದೇವರ ಕಾರುಣ್ಯ ಭಾರಿ ದೊಡ್ಡದು ಅಂತ. ಅವ್ರಿಗೇನು ಗೊತ್ತಾಗುತ್ತೆ, ಅವರಿಗೆಲ್ಲ ಏನು, ಅವರು ಅನುಭವಿಸಿದಾರಲ್ಲ ಬಿಡಿ, ದೇವ್ರನ್ನ ಭಯಾಗಿಲ್ಲ ನಾವೀಗ. ಈ ಕೋರ್ಟು ಒಬ್ಬರು ಪನಿಷ್ಮೆಂಟೇ ಕೊಡೋದು, ಒಬ್ರು ಮಾತ್ರ ಕೊಡ್ತಾರೆ ಅಂತ ಕೇಳಿದ್ರೆ ಪಕ್ಷಪಾತ ಅಂತ ಆಗುತ್ತೆ. ಅವರಿಗೂ ಪನಿಷ್ಮೆಂಟ್ ಕೊಟ್ಟಿದ್ದು ಅಷ್ಟು ಸಮಾಧಾನ ಅವರಿಗೆ ಸಾಕು. ಇದೆಲ್ಲ ಸೂಕ್ಷ್ಮ ಗೊತ್ತಾಗೋದಿಲ್ಲ ಅವರಿಗೆ, ಸೂಕ್ಷ್ಮ ಗೊತ್ತಾಗೋದಿಲ್ಲ. ಆದ್ದರಿಂದ ಅವ್ರಿಗೆ ತಾವು ಕೂಡ ಏನಂತ ಶಿಕ್ಷೆ ಅಕ್ಸೆಪ್ಟ್ ಮಾಡ್ತಾರೆ. ಎಲ್ಲರೂ ಏನು ಮಾಡಿ ಪ್ರೊಟೆಸ್ಟ್ ಮಾಡ್ತಾರೋ, ನ್ಯಾಯ ಮಾಡ್ತಿದ್ದೀರಿ ನಮಗೆ ಅಂತೇಳಿ. ಹಾಗಾಗಬಾರ್ದು. ಮೇಲ್ನೋಟಕ್ಕೆ ನ್ಯಾಯ ಹೇಗಿರಬೇಕದು ಸಮಾನವಾಗಿರ್ಬೇಕು. ಅದು ಮಾಡಿ ತೋರ್ಸೋಕ್ಕೆ ಇಷ್ಟೆಲ್ಲ ಮಾಡ್ತೇವೆ. ಇದನ್ನು ನಮಗೇನು ತೋರಿಸ್ಕೊಡ್ತಾರೆ, ಅನ್ಯಾಯವಾಗದಂತೆ ನಡ್ಕೋಬೇಕು, ಅದು ಕರ್ತವ್ಯ, ಅದು ದೇವತೆಗಳ ಧರ್ಮ, ಅದು ತೋರ್ಸಕ್ಕೆ ಇಷ್ಟೆಲ್ಲ ಮಾಡ್ತಾರೆ. ಏನ ಯಾರು ಅಲ್ಲಿ ಹೆಚ್ಚಿನ ದೇವತೆ ಯಾರು? ಭಾರತೀಯ ದೇವಿ. ಹೌದು, ಅದು ದೊಡ್ಡ ಜೊತೆ ಸೇಫ್ಟಿ ಸಿಗೋದು ಯಾವಾಗ? ಈಗ ಸ್ವಾಮಿ ಯಾತ್ರೆಗೆ ಹೋಗ್ತೀವಿ ಅಂತ ಹೇಳ್ತೀವಿ, ದೊಡ್ಡ ಜೊತೆ ಸರಿದಾಗಲಿಲ್ಲ. ಈಗ ಅವ್ರ ಜೊತೆಗೆ ಹೋಗಿದ್ದಕ್ಕೆ ಏನಾಯ್ತು, ಈಗ ಅಡ್ವಾಂಟೇಜ್ ಸಿಕ್ತು. ಎಷ್ಟೋ ಕಡೆಗೆ ಅನೇಕ ಸಮಸ್ಯೆ ಪರಿಹಾರ ಆಯಿತು. ಅದು ತಾರತಮ್ಯದಲ್ಲಿ ಸಾಮಾನ್ಯವಾಗಿ ಕೆಳಗಿನವರಲ್ಲಿ ಮೇಲಿನವರು ಸೇರ್ತಾರೆ ಪದ್ಧತಿ. ಇವರು ಮೇಲಿನವರು ಕೆಳಗಿನವರು ಸೇರಿಕೊಂಡ್ರು, ಹಾಗಾದ್ರೆ. ಅದರಿಂದ ಮುಖ್ಯ ಅವರು ಭಾರತೀ ದೇವಿನೇ. ಆದರೆ ಇವರು ರಕ್ಷಣೆಗೋಸ್ಕರ ತೆಗೆಸ್ಕೊಂಡಿದ್ದಾರೆ. ಬೇರೆ ಕೇಸ್ಗಳು ಬೇರೆ, ಈ ಕೇಸ್ಗಳು ಬೇರೆ. ಈ ಕೇಸಲ್ಲಿ ವಿಶೇಷವಾಗಿ ದೊಡ್ಡವರಲ್ಲಿ ಆವೇಶ ಅಂಶ ಹೊಂದಿ ಬರೋದು ಅಂದರೆ ಅದು ಸ್ಪೆಷಲ್ ಕೇಸ್. ಇದು ಕಡಿಮೆಯವರು ಹೊಂದಿ ಬರೋದು ಯಾತಕ್ಕೋಸ್ಕರ? ಕಡಿಮೆಯವರಲ್ಲಿ ಯಾತಕ್ಕೆ ಮಾಡ್ತಾರೆ? ಅವ್ರಿಗೆ ಹೆಚ್ಚುತನ ಕೊಡ್ಲಿಕ್ಕೋಸ್ಕರ. ಧರ್ಮ ಆದರೆ ವಾಯುದೇವರ ಆವೇಶ ಇತ್ತು, ಸೌಮ್ಯ ನಾಮಕ ವಾಯುದೇವರ ಆವೇಶ ಇತ್ತು. ಅರ್ಜುನನಲ್ಲಿ ವೀರನಾಮಕ ವಾಯುದೇವರ ಆವೇಶ ಇತ್ತು. ಅದರಿಂದ ಏನಾಯ್ತು, ಆತನಿಗೆ ಹಿರಿಮೆ ಜಾಸ್ತಿ ಆಯಿತು. ಹಿರಿಮೆ ಜಾಸ್ತಿ ತಂದ್ಕೊಳ್ಳೋಕೆ ಹಾಗೆ ಮಾಡಿದ್ರು. ಆದರೆ ಇವ್ರಿಗೆ ಏನಾಗ್ತಿತ್ತು, ಈಗ ಇವರಿಗೆಲ್ಲ ದೊಡ್ಡ ಕೆಳಗೆ ಹೋಗೋ ಪ್ರಸಂಗ ಬಂದುಬಿಟ್ಟಿದೆ. ಕುಡಿಸ್ಕೊಂಡು ಕೆಳಗೆ ಹೋಗೋದಂತೆ ನೋಡ್ಕೊಳ್ಳೋಕ್ಕೋಸ್ಕರ ಬಂದರು ಅವರು.
ಕೆಳಗೆ ಹೋಗೋದು ಅಧಪತನ ಹೊಂದಬಾರದು ಎಂಬ ದೃಷ್ಟಿಯಿಂದ ಬಂದು ಇದು ಡಿಫರೆಂಟ್ ಕೇಸ್ ಇದು. ಆದರೆ ಆವೇಶ ಇದ್ದಿದ್ದು ಹೌದು, ಅಂಶ ಇದ್ದಿದ್ದು ಹೌದು. ಅದು ಅದು ಆವೇಶ ಅಂಶಗಳು ಕಾಮನ್ ಆದರೂ ಕೂಡ ದೊಡ್ಡವರಲ್ಲಿ ಸಣ್ಣವರ ಆವೇಶ ಮಾಡಿಕೊಡೋದೇನದು ವಿಶೇಷ ಪ್ರಸಂಗ ಅದು ನಡೀತು. ಏನು ಹೌದು, 4 ಜನ 4 ಜನ ಇರ್ತಾರೆ. ಆ ಹೌದು ಹೌದು ಹೌದು, ಮುಖ್ಯವಾಗಿ ದೇಹ ಭಾರತೀಯ ದೇವಿದೆ. ಇವ್ರು 4 ಜನ ಸೇರ್ಕೋತಾರೆ. ಸೊ ಹುಟ್ಟಿದಾಗೂ ಆಯಿತು, ಅಂಶದಿಂದ ಹುಟ್ಟಿದಾಗೂ ಆಯಿತು, ದೋಷ ಬರದಂತೆನೂ ಆಯಿತು. ರಕ್ಷಣೆ ಅಲ್ಲಿ ಅವರ ಪೋಷಣೆಗೆ ವಿಶೇಷವಾದ ಅಭಿವೃದ್ಧಿಗೋಸ್ಕರ ಆವೇಶ, ಇಲ್ಲಿ ರಕ್ಷಣೆಗೋಸ್ಕರ ಆವೇಶ. ಇಷ್ಟೇ ಡಿಫರೆನ್ಸ್. ಆ ಹೇಗಿರೋ ದೊಡ್ಡವ್ರ ಮೇಲೆ ಹಚ್ಕೊಂಡು ಹೋಗಲ್ಲ ಕೆಲವು ಸಲ. ದೊಡ್ಡವ್ರು ಎತ್ಕೊಂಡು ಹೋಗ್ತಾರೆ ಮಗು. ನಾವಾಗೇನಾಯ್ತು, ಯಾರ ಕೈಲಿದ್ದಾರೆ ಮಗು, ಯಾರ ಕೈಲಿದೆ ಈಗ? ದೊಡ್ಡವ್ರ ಕೈಲಿ. ಇದರಿಂದ ಏನಾಗಲಿಲ್ಲ, ದೊಡ್ಡವರಿಗೆ ಭಾರ ಆಗಲಿಲ್ಲ. ಇದಕ್ಕೆ ಭಾರಿ ಅಡ್ವಾಂಟೇಜ್ ಸಿಕ್ತು. ನಡಿಲಾರ್ದನ್ನು ಮಗು ಮಾಡಿತು, ಎತ್ಕೊಂಡ್ರು, ಮಗು ಕೈ ತಗೊಂಡಿದ್ರು. ಇಲ್ಲಿ ಬದಲು ತಾಗ್ತಿರ್ಲಿಲ್ಲ, ಎತ್ಕೊಂಡಿದ್ದಕ್ಕಾಯ್ತು. ಅಡ್ವಾಂಟೇಜ್ ಅವಕ್ಕಿದೆ. ಇವ್ರಿಗೆ ಆಯಾಸ ಇಲ್ಲ. ದೊಡ್ಡವರಿಗೆ ಆಯಾಸ ಆಗ್ಬೋದು, ಇಲ್ಲ ಅಂತಲ್ಲ, ಇವ್ರಿಗೆ ಏನೂ ಆಗೋದಿಲ್ಲ, ಅಷ್ಟು ಸಿರಿವೆ. ಅವ್ರು ಒಪ್ಕೊಂಡ್ರು ಅದಕ್ಕೆ. ಯಾರನ್ನ ಅಲ್ಲ, ಮಾಡಿಫೈ ಮಾಡೋದು ಬೇರೆ, ತೆಗೆದು ಹಾಕೋದು ಬೇರೆ. ಮಾಡಿಫಿಕೇಶನ್ ಅವರೇ ಶಾಪ ಕೊಟ್ಟವರೇ ಮಾಡಿ ವಿಶಾಪನೂ ಕೊಟ್ಬಿಡ್ತಾರೆ. ಅದು ತಪ್ಪಲ್ಲ. ಪೂರ್ತಿ ಕ್ಯಾನ್ಸಲ್ ಆಗೋದು ಸಾಧ್ಯ ಇಲ್ಲ. ದೇವತೆಗಳ ಮಾತಿಗೆ ಇಷ್ಟು ಬೆಲೆ ಇದೆ ಅಂತೇಳಿ. ಅದು ಕೂಡ ಬ್ರಹ್ಮದೇವರ ಶಾಪ ಅಂತ ಹೇಳಿದರೆ ಹೇಗದು ನಿಲೇಬೇಕೇ ಹೊರತು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಪ್ಪೋದಂತೂ ತೆಗೆದಾಯಿತು. ಬದಲಾವಣೆ ಕೂಡ ಯಾರ್ಯಾರು ಮಾಡ್ಲಿಕ್ಕೆ ಬರಲ್ಲ. ಯಾರು ಮಾಡೋದು ಮಾಡಿಫಿಕೇಶನ್ ಕೂಡ ಯಾರು ಮಾಡಬೇಕು? ಈಕೋ ಸ್ಟೇಟಸ್ ಇರಬೇಕು ಅವರಿಗೆ. ಇದೆಲ್ಲರೂ ಮಾಡಿಫೈ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಇದರ ತಾರತಮ್ಯ ಗೊತ್ತಾಗುತ್ತೆ. ಈ ಕೆಲಸದಿಂದ ತಾರತಮ್ಯ ಗೊತ್ತಾಗ್ಲಿಕ್ಕೆ ಉಪಯೋಗ ಆಯ್ತು. ಹಾಂ ಅವಾಗಿರುತ್ತೆ. ಯಾವಾಗ ಅದು ಬೇರೆ, ಮುಂದೆ ಆ ವಿಷಯ ಆಮೇಲೆ ಹೇಳ್ತಾರೆ. ಈಗ ವಿಷಯ ಬೇರೆ. ಇಲ್ಲಿ ಅವತಾರ ಕ್ರಮ ಅಷ್ಟೇ. ಈಗ ಮುಂದೆ ಸಂಸಾರ ಕ್ರಮ ಹೇಗೆ ಅಂತ ಮುಂದೆ ಹೇಳ್ತಾರೆ. ತ್ರಿಶೋ ಬದ್ವಂಚನಾಯೇತಾಹ ಇತೇನೋ ನೋಡಿ. ಲೆಕ್ಕ ಕೂಡ ಹೇಗಿದೆ, ಪ್ರತಿಯೊಂದಕ್ಕೂ ಎಷ್ಟು ಸರ್ತಿ ಮಾಡಿದ್ರು, ಎಷ್ಟು ತಪ್ಪು ಎಷ್ಟು ಇದು. 3rd ಟೈಮ್ ಶಿಕ್ಷೆ ಜಾಸ್ತಿ ಕೊಡ್ತಾರೆ. ಫಸ್ಟ್ ಟೈಮ್ ಕೊಡ್ತಾರೆ, ಕೆಲಸ ಸಣ್ಣ ಪುಟ್ಟದ್ದು ಬಿಟ್ಬಿಡ್ತಾರೆ, ಕೊಟ್ಟರೆ ಚಿಕ್ಕದು ಕೊಡಿಸಿ. 2nd ಟೈಮ್ ಜಾಸ್ತಿ ಕೊಡ್ತಾರೆ. 3rd ಟೈಮ್ ಏನಂತಾರೆ, ಇನ್ನು ಸಿವಿಯರ್ ಆಗುತ್ತೆ. 3ನೇದು ಯಾವಾಗಲೂ ಹೆಚ್ಚು ಅಪಾಯಕರ. ಆ ದೃಷ್ಟಿಯಲ್ಲಿ 3ನೇ ಸರ್ತಿ ಅದಕ್ಕೇನೆ 3 ದಿವಸ ಸಂಧ್ಯಾವಂದನೆ ಬಿಟ್ಟರೆ ಬ್ರಾಹ್ಮಣ್ಯ ಹೋಗುತ್ತೆ ಅಂತ ಹೇಳಿದ್ರು. ಸಿವಿಯರ್ ಜಾಸ್ತಿ ಆಯ್ತು, ಅದೇ ಹೇಳಿಲ್ಲ. 3 ದಿವಸ ಸಂಧ್ಯಾವಂದನೆ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಬ್ರಾಹ್ಮಣ್ಯ ಹೋಯ್ತು. ಪುನರುಪನಯನಂ ಚರೇತ್. ಎಷ್ಟು ಜನಕ್ಕೆ ಉಪನಯನ ಮಾಡೋಕೆ ಲೆಕ್ಕರೇ ಇಲ್ಲ ಆಗಿದೆ. ಅವರೇ ಕೆಲಸ ಜಾಸ್ತಿ ಆಗಿಬಿಡುತ್ತೆ. ಫಸ್ಟ್ ಉಪನಯನಕ್ಕಿಂತ ಪುನರುಪನಯನ ಜಾಸ್ತಿ ಆಗಿಬಿಡುತ್ತೆ. ಯಾರಾದ ಹೇಳಿದರೆ ಜನ ಬಿಡೋದಿಲ್ಲ, ಗೊತ್ತಿರೋದಿಲ್ಲ ಅಂತರಿಂದ ಹಾಗೆ ಮಾಡಿಬಿಡ್ತಾರೆ. ಅಯ್ಯೋ ನಮ್ಗೆ ಈಗ ಗೊತ್ತಾಯ್ತು ಅಂತ ಏನು ಕಷ್ಟ ಆಗುತ್ತೆ ಹೇಳು. ಅವತ್ತು ದಿವಸ ಏನು ಉಪನಯನ ಮಾಡ್ತಾರೆ, ಅವತ್ತು ದಿವಸ ಎಲ್ಲ ಇನ್ಸ್ಟ್ರಕ್ಷನ್ ಕೊಡಬೇಕು ಅವ್ರಿಗೆ. ಮುಂದೆ ಹೇಗಿರಬೇಕು ಅದೇನೋ ಅಂತ ಹೇಳಬೇಕಾದ್ರೆ ಆ ಪುರೋಹಿತರಿಗೆ ಅರ್ಜೆಂಟ್ ಹೋಗಿಬಿಟ್ಟು ಇರೋದೇ ಇಲ್ಲ ಅವರು. ಇವ್ರು ಹೇಳೋಕ್ಕೆ ಇವ್ರಿಗೆ ಗೊತ್ತೇ ಇರೋದಿಲ್ಲ. ಆದ್ದರಿಂದ ಎಲ್ಲ ಬಾಕರಿ ಇದ್ದಾಗಿರುತ್ತೆ ಅಷ್ಟೇ. ಎಲ್ಲ ಅಣಕ್ಕೆ ತನ ಇದ್ದಾಗ ವೇಸ್ಟ್. ಅದು ಭಾರಿ ಸೀರಿಯಸ್. ಇವ್ರಿಗೆ ಕೊಡೋದ್ರೆ ಟ್ರೈನಿಂಗ್ ಅಂದರೆ ಅದೇನೆ. ಸಣ್ಣ ಪುಟ್ಟ ಕೆಲಸಕ್ಕೆ ಎಷ್ಟು ಟ್ರೈನಿಂಗ್ ಕೊಡ್ತಾರೆ. ಇದು ಜೀವನ ಪೂರ್ತಿ ಮಾಡೋಕ್ಕಾದ ದೊಡ್ಡ ಒಂದು ವ್ರತ. ಅಲ್ಲೇ ಕೆಟ್ಟು ಹೋಗ್ಬಿಡುತ್ತೆ ಅವ್ರ ಸಂಸ್ಕಾರ. ಮುಂದೆ ಎಲ್ಲದೂ ಕೆಳಕ್ಕೆ ಶುರುವಾಗ್ಬಿಡುತ್ತೆ. ಸಂಧ್ಯಾವಂದನೆ ಮಾಡಬೇಕು, ಸರಿಯಾಗಿ ಮಾಡಬೇಕು. ಉಪನಯನ ಮಾಡೋದೇ ಕಷ್ಟ, ಸಂಧ್ಯಾವಂದನೆ ಹೇಳ್ಕೊಡೋದು ಕಷ್ಟ, ಸರಿಯಾಗಿ ಮಾಡಿಸೋದಂತೂ ಭಾರಿ ಕಷ್ಟ. ಯಾರ ಕೈಯೂ ಹೇಳಿಸ್ಕೊಡ್ತಾರೆ. ಅವನು ತನಗೆ ಅರ್ಧ ಬಿಟ್ಟಿದ್ದನ್ನು ಇವ್ರು ಹೇಳ್ಕೊಡ್ತಾರೆ. ಅವ್ರು ಇನ್ನೊಬ್ರಿಗೆ ಅರ್ಧ ಬಿಟ್ಟಿರ್ತಾರೆ. ಕೊನೆಗೆ ಇವ್ರ ಹೆಸರು ನಾಮಕಾವ್ಯವಸ್ಥೆ ಬರುತ್ತೆ ಅಷ್ಟೇ. ನಿಜವಾದ ಸಂಧ್ಯಾವಂದನೆ ಕಲಿಬೇಕಾದ್ರೆ ಎಕ್ಸ್ಪರ್ಟ್ ಹೇಳ್ಕೊಡ್ಬೇಕು. ಯಾವಾಗಲೂ ಕೂಡ ಹೈಯರ್ ಕ್ಲಾಸಸ್ಗೆ ಭಾಳ ಸೀರಿಯಸ್ ಆಗಿ ಕೋಚಿಂಗ್ ಬೇಕಾಗಲ್ಲ. ಈ ಪ್ರೈಮರಿ, ಅದಕ್ಕೆ ಪ್ರೈಮರಿ ಅಂತಲೇ ಹೆಸರು. ಅದಕ್ಕೆ ಪ್ರೈಮರಿ ಸಣ್ಣದಲ್ಲ. ಪ್ರೈಮರಿ ಅಂದರೆ ಏನೋ ದೊಡ್ಡದು ಅಂತ ಅರ್ಥ. ಪ್ರೈಮರಿ ಕಾಸ್ ಅಂದ್ರೇನು, ಮೇನ್ ಕಾಸ್ ಅಂತ. ಪ್ರೈಮರಿ ಎಂಬುದು ಮೇನ್. ಪ್ರೈಮರಿ ಎಜುಕೇಷನ್ ತುಂಬ ಕಾಸ್ಟ್ಲಿ, ಗೊತ್ತಲ್ಲ. ಈಗ ಇಂಜಿನಿಯರಿಂಗ್ ಮೆಡಿಕಲ್ಗಿಂತ ಪ್ರೈಮರಿ ಎಜುಕೇಷನ್ ಕಾಸ್ಟ್ಲಿ. ಒಳ್ಳೆ ಎಜುಕೇಷನ್ ಬೇಕು ಅಂತ ಹೇಳಿದರೆ ಅಷ್ಟು ಕಾಸ್ಟ್ಲಿ. ಯಾಕೆ ತುಂಬ ಗಮನ ಕೊಡಬೇಕಾಗುತ್ತೆ. ಹೈಯರ್ ಎಜುಕೇಷನ್ ರೆಫರೆನ್ಸ್ ಮಾಡ್ಕೊಂಬಿಟ್ಟು ಅವರೇ ಹೇಳ್ಬಿಟ್ರೆ, ಬುಕ್ಸ್ ಕೊಟ್ಟರೆ ಸಾಕು ಅವರಿಗೆ. ಎಷ್ಟು ಸಾಮಾನ್ಯ ಚಕ್ಕರ್ ಹಾಕೋದೇ ಜಾಸ್ತಿ. ಹೈಯರ್ ಕ್ಲಾಸಸ್ನಲ್ಲಿ ಕ್ಲಾಸ್ಗೆ ಹೋಗೋದೆಲ್ಲ ಮೇಸ್ಟ್ರು ಅಷ್ಟೇ ಗೈಡೆನ್ಸ್ ಕೊಟ್ಟು ಹೋಗ್ಬಿಡ್ತಾರೆ. ಎಷ್ಟೋ ಸಲ ಅವರು ಪಾಠ ಮಾಡೋದೇ ಇಲ್ಲ. ಅವರ ಇದರಲ್ಲಿರ್ತಾರೆ, ಯಾರೂ ಕೇಳೋದೇ ಇಲ್ಲ. ಕೆಲವು ಈ ಥರ ಓದಿ ಆ ಥರ ಹೋಗಿ ವರ್ಕೌಟ್ ಹೋಗ್ಬಿಡ್ತಾರೆ ಅಷ್ಟೇ. ಇವರಿಗೆ ಕೆಪಾಸಿಟಿ ಬಂದಿರುತ್ತೆ. ಚಿಕ್ಕ ಮಕ್ಕಳಿಗೆ ಹೇಳೋದು ಭಾರಿ ಕಷ್ಟ. ಅದಕ್ಕೇನೆ ಪ್ರೈಮರಿ ಅಂತ ಕರೆದಿರೋದು. ಅದು ಪ್ರೈಮರಿ ಸಂಧ್ಯಾವಂದನೆ. ಅದ್ರ ಬಗ್ಗೆ ತೀರಾ ನೆಗ್ಲಿಜೆನ್ಸ್ ಬರೋದ್ರಿಂದ ಮುಂದೆ ಎಲ್ಲ ಕೆಟ್ಟು ಹೋಗುತ್ತೆ ಕಡೆಗೆ. ಅದೆಲ್ಲ ಸಂಸ್ಕಾರ ಬೇಸಿಕ್ ಸಂಸ್ಕಾರ ಅದಾಗಿರ್ಬೇಕಲ್ಲ. ಮತ್ತೆ ಹೇಳಬೇಕು, ಯಾವುದೇ ಸಂಸ್ಕಾರ ಇದು ಮಾಡಲೇಬೇಕು. ನೀನು ಯಾವುದೇ ಹೋಮ ಹವನ ಮಾಡೋಕ್ಕಿಂತ ಮುಂಚೆ ಏನು ಮಾಡಿರಬೇಕು, ಸಂಧ್ಯಾವಂದನೆ ಮಾಡಿರಲೇಬೇಕು. ದೇವ್ರ ಪೂಜೆ ಮಾಡೋಕ್ಕೂ ಅರ್ಹತೆ ಬರೋದಿಲ್ಲ. ಎಲ್ಲ ಹೇಳಿ ನಾನು ದೇವ್ರ ಪೂಜೆ ಮಾಡ್ತಿರೋದ್ರಿಂದ ಅದು ಮಾಡಬೇಕಂತ ಕೇಳ್ತಾರೆ. ಅಂಥವ್ರಿದ್ದಾರೆ. ದೇವ್ರ ಪೂಜೆಗೂ ಸಂಧ್ಯಾವಂದನೆಗೆ ಸಂಬಂಧನೇ ಇಲ್ಲ ಅಂತ ಭಾಷಿಬಿಟ್ಟಿರ್ತಾರೆ.
ಅದು ಪಾರ್ಟ್ ಆಫ್ ದಿ ಎಲ್ಲದಕ್ಕೂ ಬೇಸಿಕ್. ಇಲ್ಲದೆ ಮಾಡೋ ಹಾಗಿಲ್ಲ. ಅದು ಸರಿಯಾಗಿ ಮಾಡೋದು ಅಭ್ಯಾಸ ಮಾಡಿದರೆ ಒಂದು ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಹೇಳೋದೇ ಇಲ್ಲ ಅವ್ರು ಮಾಡಿ ಧರ್ಮೋಪನಯನಕ್ಕೆ ಹೋದ ದಿವಸ ಪಾಪ ಮನೆಗೆ ವಾಪಸ್ ಹೋಗ್ತಾರೆ. ಯಾರು ಹೇಳ್ಕೊಡೋದು ಮೊದಲೇ ಧರ್ಮೋಪನಯನ ಹೇಳಿಸ್ಕೊ ಇನ್ನೊಬ್ಬರ ಹೇಳಿಸೋ ಶಕ್ತಿ ಇರೋದಿಲ್ಲ ಅವರಿಗೆ. ಆಗೋದೇನು ಅಲ್ಲಿಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಸಂಧ್ಯಾನ ಅಂದ್ಬಿಟ್ಟು ಹೋಗ್ಬಿಡುತ್ತೆ. ಏರ್ಪಾಡು ಮಾಡೋ ಒಂದು 6 ಪ್ರಾಣ ಇಲ್ಲೇ ಇರಬೇಕು. ಸಂಧ್ಯಾನ ಬರೋರು ನೋಡ್ಕೋಬೇಕು. ಅವ್ರು ಗೋದಾನ ಮಾಡಿದ ಮೇಲೆ ಹೇಗೆ ಆ ರಕ್ಷಣೆ ಮಾಡಬೇಕು, ಉಪನಯನ ಮಾಡಿದ ತಕ್ಷಣ ದೊಡ್ಡ ಕೆಲಸ ಜಾಸ್ತಿ ಆಗುತ್ತೆ. ತುಂಬ ಜನ ಮನೆಯಲ್ಲಿ ಪೇರೆಂಟ್ಸು ಮಕ್ಕಳು ಸ್ಕೂಲಿಗೆ ಸೇರಿದ ಮೂಲಕ ಶುರು ಮಾಡ್ತಾರೆ ಅವ್ರು ಹೇಳ್ಕೊಳ್ಳೋಕ್ಕೋಸ್ಕರ. ಅವಾಗ ಓದೋರು ಶುರು ಆಗುತ್ತೆ ನಿಜವಾದ ಓದು. ಆಯಿತು ಸಂಧ್ಯಾನ ಸರಿಬೇಕು. ಯಾರಿಗೆ ಅಲ್ಲ ಕೆಡಿಸ್ಕೊಡ್ಲಿ ತಪ್ಪಲ್ಲ, ಸರಿಯಾಗಿ ಹೇಳ್ಕೊಡೋರ ಹತ್ರ ಕಳಿಸ್ಬೇಕು. ಅವ್ರು ಬೇರೆ ಯಾರೂ ಕರೆಯೋದಿಲ್ಲ ಆ ಥರ ಹತ್ರ ಕಳಿಸ್ಕೊಡ್ತಾರೆ. ಫ್ರೀ ಇರ್ತಾರೋ ಅದರಿಂದ ಕಳಿಸ್ಕೊಡು. ಹಾಗಾಗಿ ಎಕ್ಸ್ಪರ್ಟ್ ಆಗಬೇಕಾದ್ರೆ ಸಂಧ್ಯಾ ಆ ಲೆವೆಲ್ನಲ್ಲಿ ತುಂಬ ಎಕ್ಸ್ಪರ್ಟೈಸ್ ಬೇಕು. ಅದು ಉಲ್ಟಾ ಪಲ್ಟಾ ಆಗಿರೋದಕ್ಕೋಸ್ಕರ ಎಲ್ಲ ಧರ್ಮ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಪ್ರತಿಯೊಂದು ಕೆಟ್ಟೋಗ್ಬಿಡುತ್ತೆ. ಫೌಂಡೇಶನ್ನೇ ಕೆಟ್ಟೋದ ಲೆಕ್ಕ. ಫೌಂಡೇಶನ್ನಲ್ಲಿ ಲ್ಯಾಪ್ಸ್ ಇದ್ದರೆ ಇನ್ನು ಸೂಪರ್ ಎಷ್ಟು ಖರ್ಚು ಮಾಡಿದ್ರೆ ಅಷ್ಟೇ ಇದೆ ಸೂಪರ್ ಅಷ್ಟೇ ಎಲ್ಲ ಬಿದ್ದು ನಡೀತಿರೋದು ಹಾಗೆ. ಅದ್ರ ಬಗ್ಗೆ ತುಂಬ ಸೀರಿಯಸ್ಸಾಗಿ ಯೋಚನೆ. ಯಾರು ಯೋಚನೆ ಮಾಡೋ ಪದ್ಧತಿ ನಮ್ಮಲ್ಲಿ ಇಲ್ವಲ್ಲ ಇವತ್ತು. ಯಾಕೆ ಹೀಗಾಗ್ತಿದೆ ಏನು ಬಂತು ಅದು ಹೇಳಿದರೆ ಆಗ ಅವ್ನು ಮುಂದೆ ಇವೆಲ್ಲ ಅನ್ಯಾಯ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅವನಿಗೆ ಆ ಮಂತ್ರಶಕ್ತಿ ಕಾಪಾಡುತ್ತೆ. ಸರಿಯಾಗಿ ಹೇಳೋ ಮಂತ್ರಗಳು ಅದಕ್ಕೆ ಕಮಿಟ್ಮೆಂಟು ಎಲ್ಲ ಅವನ್ನ ಕಾಪಾಡುತ್ತೆ. ಮಾಡೋದೇ 25-30ಕ್ಕೆ ಅದು ಒಂದು ತಪ್ಪು. ಈಗ ಇದು ಮಾಡಿದರೆ ಸಕಾಲಕ್ಕೆ ಮಾಡಿದರೆ ಹೇಳ್ಕೊಳ್ಳೋ ವ್ಯವಸ್ಥೆ ಇಲ್ಲ. ಆಮೇಲೆ ಮಾಡಿದರೆ ಇನ್ವ್ಯಾಲಿಡ್ ಉಪನಯನ ಬಂದು 16 ದಾಟಿದ ಮೇಲೆ ಇನ್ವ್ಯಾಲಿಡ್. ಈ ರೀತಿ ಮಾಡಿದ ಸಮಾಜ ಬರ ಹೆಸರಿ ಬ್ರಾಹ್ಮಣ ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಸರಿಯಾಗಿ ಉಳಿಸ್ಬೇಕಲ್ಲ. ಇವತ್ತು ಕಾಲೇಜುಗಳಲ್ಲಿ ಹೇಗೆ ರಿಸಲ್ಟ್ಸ್ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಸ್ಕೂಲು ಕಾಲೇಜುಗಳಲ್ಲಿ ವ್ಯವಸ್ಥೆ ಮಾಡ್ತಾರೆ. ಯಾರು ಹಿಂದೆ ಬಿದ್ದಿರ್ತಾರೋ ಕೋಚಿಂಗ್ ಕ್ಲಾಸ್ ಕೊಟ್ಟು ಏನೋ ಪ್ರಯತ್ನ ಪಡ್ತಾರೆ ಪಾಪ. ಆ ಪ್ರಯತ್ನ ಇಲ್ಲಿಲ್ಲ. ಲೌಕಿಕದಲ್ಲಿ ಮಾಡೋ ಒಂದು ವ್ಯವಸ್ಥೆ ಪ್ರಯತ್ನ ಅದು ಯಾವುದೋ ನಮ್ಮಲ್ಲಿ ಬಂದಿಲ್ಲ. ಆದ್ದರಿಂದ ಹಾಗಾಗಿಬಿಡುತ್ತೆ. ಅವ್ರಿಗೆ ಟೆಕ್ಸ್ಟ್ ಬುಕ್ಕು ವ್ಯವಸ್ಥೆ, ಟೆಕ್ಸ್ಟ್ ಬುಕ್ ಒಂದು ಹಾಕಬೇಕೀಗ. ದೊಡ್ಡ ಕವಿಗಳದ್ದು ಒಂದು ಕವನ ಹಾಕ್ತಾರೆ. ದೊಡ್ಡ ಕವಿದು ಎಲ್ಲ ಹಾಕ್ಲಿಕ್ಕೆ ಒಂದು ಕವನ ಸ್ಯಾಂಪಲ್. ಒಂದು ಕನಕದಾಸರ ಒಂದು ಕೃತಿ, ಪುರದಾಸ ಒಂದು ಕೃತಿ. ಆ ಮೂಲಕ ಏನು ಗೊತ್ತಾಗುತ್ತೆ ಅವನಿಗೆ? ದಾಸ ಸಾಹಿತ್ಯದ ಒಂದು ಪರಿಚಯ ಆಯ್ತು. ಆಗಿತ್ತು ಒಂದೇ ಕೃತಿಯಿಂದ ಪಾಠ ಮಾಡೋದೆಲ್ಲ ಸೇರಿಸ್ತಾರೆ. ಪಾಠ ಮಾಡೋದೆಲ್ಲ ಹೇಳ್ತಾರೆ. ಪಾಠ ಮಾಡೋದು ಮುಂದೆ ಎಷ್ಟು ಡೆವಲಪ್ ಮಾಡ್ಕೊಂಡು ಒಳ್ಳೆ ಅನುಕೂಲ ಸಿಗ್ತವೆ. ಆ ರೀತಿ ನಾವು ಮಾಡಬೇಕಾದ್ರೆ ಆಮೇಲೆ ಇಲ್ಲವೇ ಇಲ್ಲ ಟೆಕ್ಸ್ಟ್ ಬುಕ್. ಇವರು ಇದಕ್ಕೆ ಟೆಕ್ಸ್ಟ್ ಓದ್ವೇದೇನೆ ಸಿಗೋದಿಲ್ಲ, ಆಚಾರದ ಗ್ರಂಥಗಳ ಪರಿಚಯನೇ ಸಿಗೋದಿಲ್ಲ ಅಂದಮೇಲೆ ಇವೆಲ್ಲ ಯೋಚನೆ ಮಾಡೋದು. ಹಾಂ ಬ್ರಹ್ಮಪಾರ ಸ್ತೋತ್ರ ಅಲ್ಲ, ಸಂಧ್ಯಾ ವಂದನೆ, ದೇವ್ರ ಪೂಜೆ, ಬ್ರಹ್ಮಜ್ಞೆ ಎಲ್ಲ ಕಂಪಲ್ಸರಿ. ಬಟ್ ಸಂಧ್ಯಾ ಅಂತ ಬಂದು ಎಲ್ಲ ಬರ್ಲಿಕ್ಕೆ ಶುರುವಾಗುತ್ತೆ. ಅರ್ಥ ಆಯ್ತು? ಬೀಜ ಹಾಕಿದ ಮೇಲೆ ಬೆಳವಣಿಗೆ ಶುರುವಾಗುತ್ತೆ. ಹಾಗೇನೆ ಆ ಬೀಜನೇ ತಪ್ಪಾಗಿಬಿಟ್ರೆ ಹೊರಟೋಯ್ತು. ಅರ್ಥ ಆಯ್ತಾ? ಬೀಜನೇ ತಪ್ಪಾಗ್ತಿರೋದು. ಉಪನಯನ ಬಗ್ಗೆ ಇವತ್ತು 190% ಏನು ಕನ್ಸರ್ನೂ ಇಲ್ಲ. ಆಫ್ಟರ್ ಅದೊಂದು ಸೋಷಿಯಲ್ ಫಂಕ್ಷನ್. ಕೆಲವರಿಗಂತೂ ಇದು ಫಂಕ್ಷನ್ನೇ ಅಲ್ಲ. ಸೋಷಿಯಲ್ ನೋಡೋಣ ಕರೆಯೋದು ಬಫೆ ಮಾಡಿ ಕಳಿಸಿಬಿಡ್ತಾರೆ. ಹಾಗೆ ಅದಲ್ಲ. ಅದು ತುಂಬ ವ್ಯವಸ್ಥಿತ ಮಾಡಬೇಕು. ಸಂಧ್ಯಾವನಿಗೆ ಕಳಿಸೋಷ್ಟಾದ್ರೂ ಗುರುಕುಲಕ್ಕೆ ಹೋಗ್ಬೇಕಲ್ಲ, ಕಲಿಯೋಷ್ಟಾದ್ರೂ ಅವನು ಅದಕ್ಕೂ ಹೋಗಬೇಕು. ಅವ್ರು ಹೋಗೋದು ಅವ್ರಿಗೆ ಎಕ್ಸ್ಪರ್ಟ್ಗೆ ಟೈಮ್ ಇರೋದಿಲ್ಲ, ಇವನಿಗೆ ಬರೋದಿಲ್ಲ. ಇವನು ಹೇಳ್ಕೊಡಕ್ಕೆ ಕೆಲವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಆಚೆವರೆ ಹೇಳೋದಕ್ಕೆ ಸುಸ್ತೊಡೆದು ಬಿಡ್ತಾರೆ. ಆಚೆ ಬದಲು ಸಂಧ್ಯಾವನೆ ಹೇಳ್ಕೊಡ್ಬೇಕಾದ್ರೆ ಆಚೆವರೆ ಹೇಳ್ಕೊಡ್ಬೇಕಂತ ಕೇಳಿದರೆ ಅಯ್ಯೋ ಅರ್ಧ ಗಂಟೆ ಬೇಕು ಅವ್ರಿಗೆ. ಈ ತೋತ್ರ ಅಲ್ಲಿ ಹಾಕ್ತಾರೆ, ಇಲ್ಲ ಗೊತ್ತಿರಲ್ಲ ಪಾಪ. ಚಿಕ್ಕ ಮಕ್ಕಳದ್ದು ಒಂದು ಸಮಸ್ಯೆ, ದೊಡ್ಡವ್ರದ್ದು ಇನ್ನೊಂದು ಸಮಸ್ಯೆ. ಮೂಗು ಹಿಡ್ಕೋ ಇಬ್ಬರು ಮೂಗು ಹಿಡ್ಕೊಂಡ್ಬಿಡ್ತಾರೆ. ನಂದೊತ್ತು ಪಾಪ ಅವ್ರಿಗೆ ಯಾರು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಹಾಗಾಗತ್ತೆ. ಆ ತಮಾಷೆ ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಎಷ್ಟೊತ್ತಿಡಕೋ ಅದು ಗೊತ್ತಿಲ್ಲ. ಮೂರು ಕೊಟ್ಟರೆ ಬರ್ತಾರಲ್ಲ, ಮತ್ತೆ ಕೊಟ್ಟರೆ ಮೂಗಿಲ್ಲ. ಆ ಥರ ಮಾಡ್ತಾರೆ. ಆಮೇಲೆ ಹೇಗೆ ಇದು ಮಾಡಬೇಕು ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು ಅವ್ರಿಗೆ. ಅದೇ ಇದೆ ಡಿಸ್ಟ್ರಕ್ಷನ್ಸ್ ಇದೆ. ಅದು ಉಪನಯನ ಮಾಡಬೇಕು ಅಂತ ಇದೆ, ಅದಕ್ಕೆ ಫಾಲೋ ಮಾಡೋದಿಲ್ಲ. ಅದೆಲ್ಲ ಸಿಕ್ಕಲ್ಲಿ ಈಜಿಗೆ ಹೋಗಬಾರ್ದು, ಮರ ಹತ್ತಬಾರ್ದು, ಕೆಲವೆಲ್ಲ ಹೇಳ್ಕೊಡ್ತಾ ಬರ್ತಾರೆ. ನೀನು ಇಂಥ ಕೆಲಸ ಮಾಡಬಾರ್ದು ನೀನಂತ ಇನ್ಸ್ಟ್ರಕ್ಷನ್ಸ್. ಅದು ಅವ್ರಿಗೆ ಹೇಳೋದಿಲ್ಲ, ಹೇಳೋರಿಗೆ ಗೊತ್ತೂ ಇಲ್ಲ. ಅತೀತ ಹೆಚ್ಚಿಗೆ ಬಂದಿದೆ. ಗೊತ್ತಿರೋ ಸಂಸ್ಕೃತದಲ್ಲಿ ಹೇಳ್ಬಿಡ್ತಾರೆ, ಅರ್ಥನೂ ಆಗೋದಿಲ್ಲ. ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದೆಲ್ಲ ತಪ್ಪುಗಳಿಂದಾಗಿ ನಮ್ಗೆ ಆಗೋದು. ಯಾತಕ್ಕೆ ಹೇಳಿದ್ದೆಲ್ಲ ಬೇಸಿಕ್ಕಲ್ಲಿ ತಪ್ಪಿದರೆ ಎಷ್ಟು ಅನಾಹುತ ಆಗುತ್ತೆ. ಅದು ತುಂಬ ಅನ್ಯಾಯ. ಚತುಷ್ವಪಿ ಯಥೋಸ್ಮಾಕಂ ಶಾಪದ್ವಯ ನಿಮಿತ್ತತಃ ಚತುರ್ಜನ್ಮ ಭವೇದ್ ಭೂಮೌ ತ್ವಾಂ ನಾನ್ಯೋ ಮಾರುತಾತ್ ವ್ರಜೇತ್ ನಿಯಮೋಯಂ. ಅದಿಟ್ಕೊಂಡೆ ಮಾರುತನ ನಿಜಪತ್ನಿ ಅಂತ ಕರೆದಿತ್ತು. ಹರಿಕತಾಂಬಸಾರದಲ್ಲಿ ಕೃತಿರಮಣ ಪ್ರದ್ಯುಮ್ನಂದನೆ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ನಿಜಪತ್ನಿ ಅಂತ. ಅದಕ್ಕೆ ಹೇಗೆ ವೇದವ್ಯಾಸರು ಹೇಳಿದರು, ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗನಾನೈವ ಸುರಾಲಯ. ನಾನು ಸ್ಪರ್ಶ ಮಾಡ್ಬೇಕಾದ್ರೆ ಬ್ರಹ್ಮ ಸನ್ನಿಧಾನ ಇರಲೇಬೇಕು ಅಂತ ಹೇಳಿದರು. ವಾಯುದೇವರು ಹಾಗೆ, ಅವ್ರಿಗೆ ಭಾರತೀಯ ಸನ್ನಿಧಾನ ಇಲ್ಲದವ್ರೆ ಅವ್ರು ಬಿಟ್ಟೋದಿಲ್ಲ. ಇದು ನೀವು ಅವರಿಬ್ಬರದೇ ಸ್ಪೆಷಲ್. ಇದು ಉಳಿದವ್ರು ಹಾಗಿಲ್ಲ. ಅದಕ್ಕೇನೆ ಇವರಿಬ್ಬರಲ್ಲಿ ಭಾರಿ ಮಹತ್ವ ಇದೆ. ಎಲ್ಲ ತಿಳಿಸ್ಬೇಕಾ? ಸ್ವರೂಪದ ಪತ್ನಿ, ಸ್ವರೂಪದ ಪತ್ನಿ ಆದ್ದರಿಂದ ಬೇರೆ ಯಾರು ಕೂಡ ಅವ್ರ ಪತ್ನಿಯರಾಗಲು ಸಾಧ್ಯ ಇಲ್ಲ ಅಂತ ಅರ್ಥ.
ಇಂದ್ರದೇವರಿಗೆ ಸುಭದ್ರಾರ ಪತ್ನಿ ಆದರೂ ಕೆಲವರೆಲ್ಲ. ಶಚಿದೇವಿ ಅಲ್ಲ, ಸುಭದ್ರ ಶಚಿದೇವಿ ಅಲ್ಲ, ಅರ್ಜುನನ ಪತ್ನಿ ಆಗಲಿಲ್ಲ. ಅರ್ಥ ಆಯ್ತಾ ಈಗ? ಆ ರೀತಿ ವಾಯುದೇವರಿಗೆ ಆಗ್ಲಿಕ್ಕೆ ಬರೋದಿಲ್ಲ. ಅವ್ರು ಯಾರನ್ನು ಮದುವೆ ಆದ್ರೆ ಒಳಗೆ ಏನಿರ್ಬೇಕು ಅವರಲ್ಲಿ? ಅಲ್ಲಿ ರಮಾವೇಶ ಹೇಗಿರಬೇಕು? ಗೋಪಿಕಾಸ್ತ್ರೀಯಲ್ಲಿ ರಮಾವೇಶ. ಆ ರೀತಿ 1408 ದಿನಗಳಲ್ಲಿ ಇಬ್ಬರು ಸಾಕ್ಷಾತ್ ಮಹಾಲಕ್ಷ್ಮಿ, ಉಳಿದ್ರಲ್ಲಿ ಆವೇಶ. ಇಲ್ಲದವರು ಮದುವೆ ಆಗೋದಿಲ್ಲ. ವಾಯುದೇವರು ಹಾಗೆ, ಭಾರತೀಯ ಆವೇಶ ಇಲ್ಲದೆ ಹೋದರೆ ಸ್ವೀಕಾರ ಮಾಡೋದಿಲ್ಲ. ಇಲ್ಲಿ ಹಾಗಲ್ಲ, ಶಚಿ ಆವೇಶವೂ ಇಲ್ಲ ಸುಭದ್ರೆಯೊಳಗೆ, ಆವೇಶನೂ ಇಲ್ಲ, ಅಂಶನೂ ಅಲ್ಲ, ಏನೂ ಅಲ್ಲ, ಮದುವೆ ಆದರು. ಆ ದೃಷ್ಟಿಯಿಂದ ಏನಾಯಿತು? ನಿಜ ಪತ್ನಿಯ ಹೊರತು ಅವ್ರಿಗೆ ಪತ್ನಿಯರಿದ್ದಾರೆ ಅಂತಾಯ್ತು. ಇವ್ರಿಗೆ ಹಾಗಿಲ್ಲ, ಅದು ವಿಶೇಷ ಅಂಶ. ಆ ಸ್ವರೂಪ, ನಿಜ ಅಂದರೆ ಸ್ವರೂಪ, ಸ್ವರೂಪದ ಪತ್ನಿ ಅಷ್ಟೇ ಅಲ್ಲ, ಬೇರೆ ಪತ್ನಿಯರಿಲ್ಲ, ಒಬ್ಬರೇ. ನಾರಾಯಣರಿಗೂ ಹಾಗೇನೆ, ಅದು ಸೂಕ್ಷ್ಮ ಪ್ರಮೇಯ. ಅದು ನಿಯಮೋಯಂ ಹರೇರ್ಯಸ್ಮಾತ್ ಅನಾದಿರ್ ನಿತ್ಯ ಏವಚ. ಹೀಗೆ ಮಾರುತಾಧ್ವಜೆತ್ತಿರೋದ್ರಿಂದನೇ ಇದು ಪರಮಾತ್ಮ ಮಾಡಿರೋ ನಿಯಮ ಇದು ಅಂತ. ವಾಯುದೇವರು, ಭಾರತೀ ದೇವಿ, ಬ್ರಹ್ಮದೇವರು, ಸರಸ್ವತಿ ಪ್ರಶ್ನೆ ಇಲ್ಲ, ಅವತಾರಣೆ ಮಾಡೋದಿಲ್ಲ, ಆದ್ದರಿಂದ ಪ್ರಶ್ನೆ ಇಲ್ಲ. ಇವರು ಹಾಗಿದ್ದಾರೆ, ಅದು ಪರಮಾತ್ಮ ಮಾಡಿರ್ತಕ್ಕಂಥ ನಿಯಮ. ಆದ್ದರಿಂದ ನಾವು ನಿನ್ನ ಜೊತೆಗಿದ್ದರೆ ಸೇಫ್ ಆಗಿರ್ತೇವೆ ಅಂತ ಕೇಳಿಕೊಂಡ್ರು. ಇತೀರಿತೆ ತಥೇತ್ಯುಕ್ತ ಪಾರ್ವತ್ಯಾದಿಯುತೈವಸ ಇದೇ ಶಾಪ ಯಾರಿಗೆ ಬಂದಿತ್ತು? ಇಂಥದ್ದೇ ಶಾಪ ಹೇಳಿ ನೋಡೋಣ. ಇಂಥದ್ದು ಯಾರಿಗೆ ಬಂದಿತ್ತು? ಇಂಥದ್ದೇ ಶಾಪ ಬಂತು, ಪರಪುರುಷರ ವಶ ಆಗಬೇಕು ಅಂಥೇಳಿ. ಯಾರಿಗೆ ಬಂತು? ಅಲ್ಲ, ಯಾರಿಗೆ ಬಂದಿತ್ತು? ಯಾರಿಗೋ ಬಂತು, ಕರೆಕ್ಟು. ಬಟ್ ಯಾರವರು? ಮೊನ್ನೆ ಆಗಿದೆ, ತುಂಬ ದಿವಸ ಆಗಿಲ್ಲ, 17ನೇ ಅಧ್ಯಾಯದಲ್ಲೇ ಬಂದಿದೆ. ರತಿ ನಕ್ಕಲು ಶಾಪ ಕೊಟ್ಟರು. ಏನು ಒಟ್ಟು ಹೆಸರಾಗು ಬರೀ ಅವರಿವರು ಅಲ್ಲ, ಇದು ಬರೀ ಪರಪುರುಷ ಅಷ್ಟೇ. ಭಾವ ಅಸುರೇಣ ದೂಷಿತ ಅಂತ ಶಾಪ ಕೊಟ್ಟರು ರತಿಗೆ. ಆಕೆ ಮಾಯಾದೇವಿ ಒಂದು ಶಂಬರಾಸನ ಜೊತೆಗಿದ್ಲು, ಗೊತ್ತಾಯ್ತು. ಅವಾಗೇನು ಟ್ರೆಕ್ ಮಾಡಿಲ್ಲ, ಆಕೆ ಡೂಪ್ಲಿಕೇಟ್ ಮಾಡಿ ಹೋಯ್ತಾ ಇಲ್ಲ ಅಷ್ಟೇ, ಪರಿಹಾರಕ್ಕೋಸ್ಕರ. ಅರ್ಥ ಆಯ್ತಾ? ಡೂಪ್ಲಿಕೇಟ್ ಮಾಡಿ ಏನು ಬಂತ? ಯಾರು ಕೊಟ್ಟರು ಒಬ್ರು? ಹೌದಾ? ತಿಳಿದವ್ರು ಉತ್ತರ ಕೊಡಬಾರ್ದು ಅಂತ ಹೇಳಬೇಕು. ತಿಳಿದವ್ರಿಗೆ ಕೊಡ್ಲಕ್ಕೆ ಬರಲ್ಲ, ಆದ್ದರಿಂದ ಓದೋಯ್ತು ಕಥೆ. ಒಟ್ಟಿನ ಮೇಲೆ ಆ ದೃಷ್ಟಿಯಲ್ಲಿ ಸರಿಯಾಗಿ ಯೋಚನೆ ಮಾಡಿದರೆ ಇಂಥ ಶಾಪಗಳು ಬಂದಾಗ ಹೇಗೆ ಅವರು ಡಿಫರೆಂಟ್ ಟೈಪಲ್ಲಿ 4 ಜನಕ್ಕೆ ಒಟ್ಟಿಗೆ ಬಂದುಬಿಟ್ಟಿದೆ, ಕಂಬೈನ್ಡ್ ಶಾಪ ಇದೆ, ಹೇಗೆ ಅನುಭವಿಸ್ಬೇಕು? ಭಾಳ ವಿಚಿತ್ರ ಕೇಸ್ ಇದು. ಅವಾಗ ಇದೆಲ್ಲ ಪರಿಹಾರ ಹೇಳುತ್ತೆ. ಅತಸ್ತ್ವಯ ಏಕದೇಹ ಅನ್ನೋ ನಾಣ್ಯ ಆಪ್ನೋತಿ ಮಾರುತ. ಆದ್ದರಿಂದನೇ ಏಕದೇಹ ನಹ, ಒಂದೇ ದೇಹದಲ್ಲಿರ್ತಕ್ಕಂಥ ನಿನ್ನ ಒಂದೇ ದೇಹದಲ್ಲಿರ್ತಕ್ಕಂಥ ನಮ್ಮನ್ನ ಯಾರೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇತೀರಿತೆ ತಥೇತ್ಯುಕ್ತ ಪಾರ್ವತ್ಯಾದಿಯುತೈವಸ. ಅವ್ರು ಒಪ್ಕೊಂಡ್ರು ಇದಕ್ಕೆ, ಅವ್ರು ಒಪ್ಕೊಂಡಿಲ್ಲ ಅಂದರೆ ಬೋಧೋಗ್ತಾ ಇತ್ತು. ಏನು ಮಾಡೋಂಗಿಲ್ಲ, ಅದಕ್ಕೆ ಕಮೆಂಟ್ ಮಾಡಿ ದೊಡ್ಡವ್ರನ್ನ ಡಿಮ್ಯಾಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅನುಗ್ರಹ ಅಷ್ಟೇ. ದೊಡ್ಡವ್ರು ಏನೇ ಮಾಡಿದ್ರೆ ಏನಂತಾರೆ ಅದಕ್ಕೆ? ಅನುಗ್ರಹ. ಎಷ್ಟು ಅನುಗ್ರಹ ಮಾಡಿದ್ದಾರೆ ನೋಡಬೇಕಿದೆ. ಹೇಳಕ್ಕೆ ಹೊರಟಿರೋದವರು ಮುಂದೆ ಆಗ್ತಾ ಇದೆ ಇದೀಗ. ನಾವು ಹೇಗೆ ಊಟಕ್ಕೆ ಕೂತಷ್ಟ ಸಾರು ತೊಗೊಂಡು ಹೊಡಿ ತೊಗೊಂಬಂದ, ಅದು ಸಿಸ್ಟಮ್ ಇಟ್ಟು ಬಂದೇ ಬರುತ್ತೆ ಮುಂದೆ. ಅದು ಆ ಊಟ ಅಂತ ಕರೆಯೋದೇ ಅದಕ್ಕೆ. ಎಲ್ಲ ಯಾವ್ದು ಬರದೆ ಹೋದ್ರೆ ಏನೋ ಅದನ್ನ ಊಟ ಅಂತ ಕರೆಯೋದಿಲ್ಲ, ಎಲ್ಲ ಬರುತ್ತೆ. ಇತಿ ರೀತಿ ಮತ್ತು ಒಂದು ಸ್ಟೆಪ್ ಗೊತ್ತಾಯ್ತು ಈಗ. 4 ಜನ್ಮ ಇದೆ, ಅದು ಬರಬೇಕಾಗಿದೆ, ಶಾಪ ಇದೆ, ಇಷ್ಟೆಲ್ಲ ಆಗಿದೆ. ನೆಕ್ಸ್ಟ್ ಅದು ಯಾವುದು ಅಂತ ಮುಂದಿನ ಪ್ರಶ್ನೆ, ಯಾವುದವೆಲ್ಲ. ಇತೀರಿತೆ ತಥೇತ್ಯುಕ್ತ ಪಾರ್ವತ್ಯಾದಿಯುತೈವಸ ವಿಪ್ರಕನ್ಯಾ ಅಭವತ್ತತ್ರ ಚತಸ್ರ ಪಾರ್ವತೀಯುತಾ. ಇತೀರಿತೆ ತಥಾ ಇತಿ ಉಕ್ತ ಪಾರ್ವತ್ಯಾದಿಯುತ ಏವ ಸ. ಪಾರ್ವತ್ಯಾದಿಯುತ ಏವ ಸ. ಪಾರ್ವತ್ಯಾದಿ ಕೊಡ್ಕೊಂಡು ಸಾಕ್ಷಾತ್ ಭಾರತೀಯ ಅವತಾರವನ್ನು ಮಾಡಿದರು. ಮೊದಲನೇ ಜನ್ಮ ಯಾವುದು ಅಂದರೆ ವಿಪ್ರಕನ್ಯಾ ಅಭವತ್. ತ್ರೇತಾಯುಗದಲ್ಲಿ ವಾಯುದೇವರು ಹನುಮದ್ ರೂಪದಲ್ಲಿದ್ದಾರೆ. ಇವರ ವಿಪ್ರಕನ್ಯಾ, ಶಿವಕನ್ಯಾ, 2 ಹೆಸರು ಇದೆ. ವಿಪ್ರಕನ್ಯಾ, ಶಿವಕನ್ಯಾ ರೂಪದಿಂದ ತ್ರೇತಾಯುಗದಲ್ಲಿ ಹುಟ್ಟಿದರು. ತ್ರೇತಾಯುಗದಲ್ಲಿ ಫಸ್ಟ್ ಜನ್ಮ. ಚತಸ್ರ ಪಾರ್ವತೀಯುತ, ಪಾರ್ವತಿ ಸಮೇತ 4 ಜನ. ಮುಖ್ಯ ಅವತಾರ ಭಾರತೀದೇವಿ, ಅಲ್ಲಿ ಸುರಕ್ಷಿತವಾಗಿದ್ದರು. ಏಕದೇಹ ಸ್ಥಿತಾಶ್ಚಕ್ರು ಗಿರೀಶಾಯ ತಪೋ ಮಹತ್. ಏಕದೇಹ ಸ್ಥಿತಾ ಚಕ್ರು ಗಿರೀಶಾಯ ತಪಃ ಮಹತ್. ಒಂದೇ ದೇಹದಲ್ಲಿದ್ದು ತಪಸ್ಸನ್ನು ಮಾಡಿದರು. ಅವರು 4 ಜನ ತಪಸ್ಸು ಮಾಡಿದ್ದು ರುದ್ರದೇವರನ್ನು ಕುರಿತು, ಭಾರತೀ ದೇವಿ ಮಾಡಿದ್ದು ವಿಷ್ಣುವನ್ನು ಕುರಿತು. ಯಾಕೆ ರುದ್ರದೇವರು ಕಡಿಮೆ ಅವರಿಗಿಂತ, ಅವ್ರಿಗೂ ತಪಸ್ಸು ಮಾಡೋ ಕಾರಣ ಇಲ್ಲ. ಅದಕ್ಕೆ ವಿಷ್ಣು ಅವರು ಇವರು ಮಾಡೋದು ಅದೇ ಇದರೊಳಗೆ ಯೋಗ್ಯತೆ ತಕ್ಕಂತೇನೆ. ಒಂದೇ ಇದರಲ್ಲಿ ಕೂತಾಗಲೂ ಕೂಡ ಅವ್ರ ಯೋಗ್ಯತೆ ತಕ್ಕಂತೆ ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಏಕದೇಹ ಸ್ಥಿತ ಚಕ್ರು ಗಿರೀಶಾಯ ತಪೋ ಮಹತ್ ತದ್ದೇಹಸ್ಥ ಭಾರತೀತು ರುದ್ರದೇಹ ಸ್ಥಿತಂ ಹರಿಂ. ರುದ್ರದೇಹ ಯಾವ್ದ ಏನೇ
ಹೌದು. ಯಾವುದ್ರಲ್ಲಿಲ್ಲ? ಅದರಲ್ಲಿಲ್ಲ. ಅದರಲ್ಲಿಲ್ಲ. ಹಾಂ, ಎಲ್ಲಿದೆ? ಬಿಟ್ಟು ಬಿಟ್ಟು ಮುಂದೆ ಕೊಟ್ಟು ಕರೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಕೊನೆಗೆ. ಎರಾಟ ಇರುತ್ತಲ್ಲ, ಎರಾಟ ಇರುತ್ತಲ್ಲ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ನೋಡ್ಬೇಕು. ಏಕದೇಹ ಸ್ಥಿತಾಶ್ಚಕ್ರು ಗಿರೀಶಾಯ ತಪಃ ಮಹತ್. ಅವರೆಲ್ಲ ದೊಡ್ಡ ತಪಸ್ಸನ್ನು ಮಾಡಿದರು. ತದ್ದೇಹಸ್ಥ ದೊಡ್ಡ ಬರೀ ತಪಸ್ಸಲ್ಲ, ಮಹತ್ ತಪಃ. ಈಗ ದೊಡ್ಡ ಕೆಲಸ ಆಗ್ಬೇಕಾದ್ರೆ ಏನು ಮಾಡಬೇಕಾಗತ್ತಾಗ ಹೆಚ್ಚು ಎಫರ್ಟ್ಸ್ ಹಾಕ್ಬೇಕು. ದೊಡ್ಡ ಪದಾರ್ಥ ಶಕ್ತಿ ಜಾಸ್ತಿ ಆಗ್ತದೆ, ಚಿಕ್ಕದಕ್ಕೆ ಕಡಿಮೆ ಆಗ್ತಾರೆ. ಸಾಮಾನ್ಯ ಕೆಲಸ ಅಲ್ಲ ಇದು. ಒಂದೇ ಹುಟ್ಟಿ ಬಂದು ಇಷ್ಟೆಲ್ಲ ಮಾಡಬೇಕು ಅಂದ್ರೆ ದೊಡ್ಡ ಕೆಲಸ ಆಗ್ತಿರ್ತಾರೆ. ದೊಡ್ಡ ತಪಸ್ಸು ಮಾಡಿದರು. ಏಕದೇಹ ಸ್ಥಿತಾಶ್ಚಕ್ರು ಗಿರೀಶಾಯ ತಪಃ ಮಹತ್ ತದ್ದೇಹಸ್ಥ ಭಾರತೀತು ರುದ್ರದೇಹ ಸ್ಥಿತಂ ಹರಿಂ ತೋಷಯಾಮಾಸ ತಪಸಾ ಕರ್ಮೈಕ್ಯಾರ್ಥಂ ಧೃತವ್ರತ ತಸ್ಯೈ ಸ ರುದ್ರದೇಹಸ್ಥೋ ಹರಿಃ ಪ್ರಾದಾದ್ವರಂ ಪ್ರಭುಃ ತೋಷಯಾಮಾಸ ತಪಸಾ ಕರ್ಮೈಕ್ಯಾರ್ಥಂ ಧೃತವ್ರತ ತಸ್ಯೈ ಸಹ ರುದ್ರದೇಹಸ್ಥಃ ಹರಿಃ ಪ್ರಾದಾದ್ವರಂ ಪ್ರಭುಃ. ಆ ರೀತಿಯಾಗಿ ತಪಸ್ ಮಾಡಿ ಅವರು ಕರ್ಮೈಕ್ಯಾರ್ಥಂ ಅಂದ್ರೇನು? ಅವ್ರು ಮಾಡ್ತಕ್ಕಂಥ ಕರ್ಮ ಎಲ್ಲ ಒಂದೇ ರೀತಿ ಇದ್ದಾಗ ಏನಾಗುತ್ತೆ, ಫಲ ಒಂದೇವೆಲ್ಲ ಒಂದು ಕಡೆ ಕೂತ್ಕೊಂಡು ಒಂದು ಡಿಮ್ಯಾಂಡ್ ಇದ್ದವರೆಲ್ಲ ಅಂತ ಹೇಳ್ತಾರೆ. ಆ ಥರ ಈ ಕ್ಲಾಸ್ದವ್ರು ಈ ಕಡೆಗೆ ಬನ್ನಿ, ಯಾಕೆ ಕ್ಲಾಸ್ ಐಕ್ಯ ಆಗಿತ್ತು ಈಗ, ಗೊತ್ತಾಯ್ತಾ? ಒಂದೇ ಕ್ಲಾಸ್ 8 ಜನ ಸೇರಿದ್ದಾರೆ, ಅವರೆಲ್ಲ ಕೂಡ್ಬೇಕಾದ್ರೆ ವ್ಯವಸ್ಥೆ ಮಾಡ್ತಾರೆ. ಈಗ ಎಲ್ಲರೂ ಒಂದೇ ಕಡೆ ಕೂತ್ರು, ಎಲ್ಲರೂ ಡಿಫ್ರೆಂಟ್ ಇದ್ದಾರೆ, ಅರ್ಥ ಆಗೋದಿಲ್ಲ. ಸಿಮಿಲರ್ ಇದ್ದಾರಲ್ಲ ಒಂದು ಗುಂಪು ಆಗಿದ್ರೆ ಏನಾಗುತ್ತಾಗ ಹೇಳೋದು ಕೇಳೋ ಅವರಿಗೂ ಸುಲಭ, ಇವರಿಗೂ ಸುಲಭ. ಆ ಥರ ಕರ್ಮೈಕ್ಯ ಅಂತ ಹೇಳಿದ್ರೆ ಅದು ಎಷ್ಟೋ ಸತ್ತು ಹಾಗಾಗತ್ತೆ. ಯಾವುದೋ ಅಪರಿಚಿತ ಜನಗಳೆಲ್ಲ ಕೂಡ ಒಂದು ಬಸ್ಸಲ್ಲಿ ಹೋಗ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಸತ್ತೋಗ್ಬಿಡ್ತಾರೆ. ಅವ್ರ ಯೋಗ ಹೇಗಿದೆ ಅಂದರೆ ಎಲ್ಲೆಲ್ಲೂ ಬೇರೆ ಬೇರೆ ಜೀವರವರೆಲ್ಲ ಕೂಡ. ಆದರೆ ಒಂದು ಕಾಮನ್ ಕರ್ಮ ಏನಾಗಿದೆ ಅಂದರೆ ಈ ರೀತಿ ಸಾಯ್ಬೇಕು, ಒಟ್ಟಿಗೆ ಸಾಯ್ಬೇಕು ಅಂತ ಪಾಪ ಇದೆ. ಅದಕ್ಕೆ ಆ ರೀತಿ ರೆಡಿ. ಒಬ್ರು ಎಸ್ಕೇಪ್ ಆಗ್ತಾರೆ, ಏನಿಲ್ಲ ಅದರಾಗೆ ಅವ್ರು ಇಲ್ಲ, ಅದು ಇನ್ವಾಲ್ವ್ ಆಗಿಲ್ಲ, ಅದರಲ್ಲಿ ಸಾವಿಲ್ಲ ಅವರಿಗೆ. ಬಟ್ ಆಕ್ಸಿಡೆಂಟ್ ಒಳಗಾಗಷ್ಟು ಐಕ್ಯ ಇದೆ ಅವರಿಗೆ. ಅಪಘಾತ ಒಟ್ಟಿಗೆ ಆಗಲಿ ಅಂತ ಅಷ್ಟು ಐಕ್ಯ ಇದೆ, ಸಾವು ಬರಲಿ ಅಂತಿಲ್ಲ. ಸೂಕ್ಷ್ಮ ಅದು ನಮಗೆ, ಅದೆಲ್ಲ ನಮಗೆ ಅರ್ಥ ಏನೋ ಅಂತ ಅಂದ್ಬಿಡ್ತೀವಿ, ಗೊತ್ತಾಗಲಿ ಆಕ್ಸಿಡೆಂಟ್ ಅಂದ್ಬಿಡ್ತೀವಿ ಅಷ್ಟೇ ಹೊರತು ಅದು ನಿಜವಾದ ಅರ್ಥದಲ್ಲಿ ಪ್ರತಿಯೊಂದು ದೇವರ ಸಂಕಲ್ಪದಂತೆ ನಡೆಯೋದು. ಯಾರು ಉಳಿಬೇಕು ಉಳಿತಾರೆ, ಯಾರು ಹೋಗ್ಬೇಕು ಹೋಗ್ತಾರೆ. ಒಬ್ರು ಹೋಗೋದಿಲ್ಲ ಅಂತ ಇರ್ತಾರೆ, ಹೋಗ್ಬಿಡ್ತಾನೋ. ಒಬ್ರು ಹೋಗಿ ಗ್ಯಾರಂಟಿ ಹೋಗ್ತಾರೆ, ಉಳ್ಕೊಂಡ್ಬಿಡ್ತಾನೆ. ಹಾಗೆ ಇದು ನಮ್ಮ ಕೈಲಿಲ್ಲ, ಅವತ್ತಿಗೆ ಸಾಕ್ಷಿ. ಎಷ್ಟೋದ್ರೆ ಅವತ್ತೇ ಸೇರ್ಕೊಂಡಿರ್ತಾರೆ, ಜನ್ಮದಲ್ಲಿ ಫಸ್ಟ್ ಅದು ಅವತ್ತೇ ಲಾಸ್ಟ್ ಮತ್ತೆ. ಇದು ಬೇಕಾಷ್ಟು ಕಾಣುತ್ತಂತ. ಹಾಂ, ಹೌದು. ಇದೆಲ್ಲ ಕರ್ಮೈಕ್ಯ ಕಾರಣ. ಕರ್ಮೈಕ್ಯ ಒಂದೇ ಕರ್ಮ ಮಾಡಿದ್ದಕ್ಕೆ ಒಂದೇ ರೀತಿ ಅನುಭವಿಸೋ ಯೋಗ ಅವರು. ಊಟಕ್ಕೆ ಕೊಡ್ಬೇಕಾದ್ರೆ ಪಕ್ಕದಲ್ಲಿ ಕೊಡೋದು ಯಾವುದೋ ಇದರ ಸಂಬಂಧ ಅದು ಒಂದು. ಇವತ್ತೇ ತಕ್ಷಣ ಆಗಿದ್ದಲ್ಲ ಅದು ಒಂದು. ಇದ್ದಕ್ಕಿದ್ದಾಗ ನೋಡ್ತಾರೆ, ಯಾರೇ ಜಾಸ್ತಿ ಎತ್ತಿ ಕೊಟ್ಟು ನೀವು ಕುಡಿ ಅಂತ ಕುಡಿಸ್ತಾರೆ. ಯಾರೋ ಕೂತರು ಎದ್ದೋಗಿರ್ತಾರೆ, ಬಂದು ಕೂತರು ಎದ್ದೋಗಿರ್ತಾರೆ, ಬಂದು ಕೂತು ಬಿಡ್ತಾರೆ ಬಂತಾರೆ. ಅಷ್ಟೇ ಯೋಗ ಅವತ್ತಿನ ಮಟ್ಟಿಗೆ. ಮಾತಾಡ್ತಾರೆ, ಮತ್ತೆ ಕಾಣೋದಿಲ್ಲ ಅವರು. ಯಾವುದೋ ಜನ್ಮದ ಕಾಂಟ್ಯಾಕ್ಟ್ ಅಷ್ಟೇ ಮಾತ್ರ ಇರುತ್ತೆ. ಕೆಲವು ಅದಕ್ಕೆ ಕಾರಣ ಆಗಿಬಿಟ್ಟು ಪೂರ್ತಿ ಡೀಪ್ ಇರ್ಬೇಕು. ಇನ್ನೊಂದು ಕೆಲವು ಅವತ್ತು ಬೆಳೆದ ಕಾಂಟ್ಯಾಕ್ಟ್ ಬೆಳೀತಾ ಹೋಗ್ಬಿಡುತ್ತೆ. ಎಷ್ಟಿರಬೇಕು ಅಷ್ಟೇ. ಅದು ಯಾವ್ದು ನಾವು ಅನ್ಕೊಂಡಿರೋಂತೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. 4 ಜನ ಇವರು ಸೇರಿ 5 ಆಗ್ಬೇಕು. ಭಾರತೀ ದೇವಿ ಸೇರಿ 5 ಜನ ಸೇರಿ ಏನಾಗಬೇಕು ಈಗ? ಕರ್ಮೈಕ್ಯ ಆಗ್ಬೇಕು. ನಮ್ಮಲ್ಲಿ ನೋಡಿ ತಮಾಷೆ ಅಂದರೆ ವೆರಿ ಸಿಂಪಲ್ ಅದು. ಟಿಕೆಟ್ ಮಾಡ್ತೀವಿ, 8 ಜನ ಟಿಕೆಟ್ ಮಾಡೋ ಒಂದೇ ಚೀರ ಕೊಟ್ಬಿಡ್ತಾರೆ. ಟಿಕೆಟ್ ನಾವು ಒಂದೇ ಟಿಕೆಟ್ ಕೊಟ್ಬಿಡ್ತಾರೆ, ಒಂದರಲ್ಲೇನೆ. ಗೊತ್ತಾಯ್ತಾ? ಎಲ್ಲರೂ ಒಟ್ಟಿಗೆ ಇಟ್ಕೊಂಡಿರ್ಬೇಕಾದ್ರೆ ಈಗ ಪಜಿತಿ ಆಗ್ಬಿಡುತ್ತೆ. ಸಪ್ರೇಟ್ ಇದೆ, ಜೊತೆಗೆ ಹೋಗ್ಬಿಡು. ಇವ್ರು ಹೋಗ್ಬೇಡ್ಬಾರ, ಜೊತೆಗೆ ಇರುತ್ತಿರುತ್ತೆ. ಅವ್ರು ಹಿಂದಿಂದ ಓಡಾಡ್ತಿರ್ತಾರೆ. ಅದಕ್ಕೆ ಅಂದರೆ ಫಜಿತಿ ಆಗುತ್ತೆ. ಹೆಚ್ಚು ಕಡಿಮೆ ಆಗಿಬಿಟ್ರೆ ಟಿಕೆಟ್ ಇಲ್ದಾಗ ಆಗುತ್ತೆ ಇವರಿಗೆ. ಅವ್ರು ವಾರ ಅವತ್ತು ಇಟ್ಕೊಂಡ್ಬಿಟ್ಟಿದ್ರೆ ಟಿಕೆಟ್ನ ಅವ್ನು ಬರಲೇಬೇಕು ಅಂತ ಕಾಯ್ತಿರ್ತಾರೆ. ಅದು ಟಿಕೆಟ್ ಐಕ್ಯ. ಅದು ಟಿಕೆಟ್ ಐಕ್ಯ. ಇದೆಲ್ಲ ಲಗೇಜ್ ಐಕ್ಯ. ಅವ್ರಿಗೆ ಲಗೇಜ್ ಕೊಟ್ಟಿರ್ತಾರೆ, ಬರೋರಿಗೆ ಕಾಯ್ಬೇಕು. ಮತ್ತೆ ಈ ಥರ ನಮಗೆ ಆ ಕಾರಣ ಗೊತ್ತಾಗಲ್ಲ. ಪ್ರಸಂಗ ಬಂದಾಗ ಅರ್ಥ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ನೋಡಿ ಎಂಥ ಕೆಲಸ ಆಯ್ತು. ಈಗ ಸಪ್ರೇಟ್ ಮಾಡಿಸಿದ್ರೆ ಆರಾಮಾಗಿರ್ಬೋದಾಯ್ತು. ಕೆಲವು ಸತ್ತೆ ಒಟ್ಟು ಮಾಡಿಸಿದ್ದು ಅನುಕೂಲ ಆಯಿತು ಅಂತ. ಕೆಲವು ಸಲ ಒಟ್ಟು ಮಾಡಿಸಿದ್ದು ಅನುಕೂಲ ಆಯಿತು. ಯಾಕೆ ಒಬ್ಬರು ನೋಡ್ಕೊಂಡ್ರೆ ಸಾಕು, ಹುಡುಗರಲ್ಲಿ ಇರೋ ಮಾಡ್ಕೊತಾ ಇದ್ರು. ಪಾಪ ಒಳ್ಳೆ ಜವಾಬ್ದಾರಿ ಇರೋ ಮನುಷ್ಯ, ಅನುಕೂಲ. ಜವಾಬ್ದಾರಿ ಇರೋ ಮನುಷ್ಯ, ಭಾರತೀಯ ದೇವಿ ಹೇಗಿದ್ದಾರೆ ಈಗ, ಭಾರಿ ಜವಾಬ್ದಾರಿ ಅಲ್ಲ ಅಂತ ಹೇಳ್ತಾ ಅವರು ಬಂದು ಹಾಕಿದ್ರು ಅವ್ರ ಮೇಲೆ. ಅನಂತತೋಷಣಂ ವಿಷ್ಣೋ ಸ್ವಭತ್ರ ಸಹ ಜನ್ಮಸು ಸರ್ವೇಶ್ವಪೀತಿ ಚಾನ್ಯಾಸಾಂ ದದೌ ಶಂಕರ ಏವಚ. ಅವ್ರೇನು ಕೇಳಿದರು? ವಿಷ್ಣೋ ಅನಂತತೋಷಣಂ, ವಿಷ್ಣುವಿಗೆ ಭಾರಿ ತೃಪ್ತಿಯನ್ನು ಪಡಿಸಿದರು. ಒಳ್ಳೆ ತಪಸ್ಸು ಮಾಡಿದರು. ಸ್ವಭರ್ತ್ರ ಸಹ ಜನ್ಮಸು ಸರ್ವೇಶ್ವಪಿ. ಏನು ಉದ್ದೇಶ ಇತ್ತು ಅಂದರೆ ಸ್ವಭರ್ತ್ರ ಸಹ ಜನ್ಮಸು ಸರ್ವೇಶ್ವಪಿ, ತಮ್ಮ ಪತಿಯೊಂದಿಗೆ ಸಮಾಗ ಆಗಬೇಕು, ಬೇರೆಯವ್ರ ಸಮಾಗ ಆಗಬಾರ್ದು. ಅದು ಮುಖ್ಯವಾದ ಅಂಶ. ಸಹ ಜನ್ಮಸು
ನೋಡಿ, ಸ್ವಭರ್ತ್ರ ಸಹ ಜನ್ಮಸು, ತಮ್ಮ ಗಂಡನೊಂದಿಗೆ ಸಂಯೋಗ ಆಗಬೇಕು, ಬೇರೆಯವರಿಗೆ ಆಗಲೇಬಾರದು. ಎರಡು ಅಂಶ ಏನೋ ಹೇಳ್ತಲ್ಲ. ಯಾಕೆ ಅವರೆಲ್ಲ ಶಿವನ ದೇಹ ಶಿವನನ್ನೇ ಒಲಿಸ್ಕೊಂಡ್ರು, ಅವರೆಲ್ಲ ಶಿವನ್ನೇ ವಹಿಸ್ಕೊಂಡ್ರು. ಇವರೆಲ್ಲ ಶಿವ ಕಡಿಮೆ, ಶಿವ ದೇಹಸ್ಥ. ಇರೋದೇನಲ್ಲಿ ಪೂಜೆ ಮಾಡ್ತಿರೋದು ಲಿಂಗ, ಗೊತ್ತಾಯ್ತಾ. ಇವರ ಅನುಷ್ಠಾನ ಶಿವನ ಪೂಜೆನೆ, ಅವರ ಅನುಷ್ಠಾನ ಶಿವಾಂತರ್ಗತ ಹರಿಪೂಜೆ. ಆಚಾರ ರಾಮೇಶ್ವರಾದಿಗಳಿಗೆ ಹೋಗ್ತಾ ಇದ್ರು, ನಮಸ್ಕಾರ ಮಾಡ್ತಿದ್ರು, ಲಿಂಗ ಇರೋದಲ್ಲಿ ಅದಕ್ಕೆ ಮಾಡ್ತಿರ್ಲಿಲ್ಲ. ಏನ್ ಮಾಡ್ತಿದ್ರು, ಅಂತರ್ಯಾಮಿ ಭಗವದ್ ರೂಪಕ್ಕೆ ಮಾತ್ರ ಮಾಡ್ತಾ ಇದ್ರು, ಗೊತ್ತಾಯ್ತಾ. ಧರ್ಮರಾಜ ನಮಸ್ಕಾರ ಮಾಡಬೇಕು ಭೀಮಸೇನ ದೇವರು, ಧರ್ಮರಾಜ ಯೋಗ ಭಾರಿ ಕಡಿಮೆ, ಬರೀ ಅಂತರ್ಯಾಮಿ ಮಾತ್ರ. ನೀನು ಬಂತಲ್ಲ ಅದು ಪ್ರತ್ಯಕ್ಷೀಭೂತ ದೇವೇಶು ಬಂಧುದ್ದೇಷ್ಟೇಶು ವಾನತಿಂ ಮರ್ಯಾದಾ ಸ್ಥಿತೆಯೇ ಶಾಸತ್ ಭಗವಾನ್ ಪುರುಷೋತ್ತಮ. ಮೊನ್ನೆ ಬಂತು. ಆಗಲೂ ಕೂಡ ಏನು ಮಾಡಿದ್ರು, ನಮಸ್ಕಾರ ಮಾಡ್ತಿದ್ರು, ದೇವರಿಗೆ ಮಾತ್ರ ಮಾಡ್ತಿದ್ರು, ಬೇರೆಯವ್ರಿಗೆ ಮಾಡ್ತಿರ್ಲಿಲ್ಲ. ಅದು ವಿಧಾನ. ಯಾಕೆ, ಇವರು ಉದ್ಧಾರ ಮಾಡ್ಲಿಕ್ಕೋಸ್ಕರ, ಇವರು ಉದ್ಧಾರಕ್ಕೋಸ್ಕರ, ಗೊತ್ತಾಯ್ತು. ಕ್ಯಾರಿಯರ್ ಹೋಯ್ತಾರೆ ಜೊತೆಗೆ, ತಾವು ತಿನ್ಲಿಕ್ಕೆ ಮಕ್ಕಳಿಗೆ ಹಾಕ್ಲಿಕ್ಕೆ ಹೋಯ್ತಾರಲ್ಲ ಆ ಥರ. ಇವರು ತಾವು ತಿಂತಾರೆ, ಅದು ಸಾಮಾನ್ಯವಾಗಿ ಯಾತಕ್ಕೆ ಹೋದ ಮಕ್ಕಳಿಗೋಸ್ಕರ. ನಿಮಗೆ ಕ್ಯಾರಿಯರ್ ತೊಟ್ಲು ತರ್ತಾರೆ, ನಿಮಗೆ ಅಂತ ಯಾರು ಕೇಳಲ್ಲ. ಏನಂತಾರೆ, ಓ ನಮಗನಿಗೆ ಅಂತ ಕೇಳ್ತಾರೆ. ಯಾಕೆ, ವಯಸ್ಸೊಳಗೆ ಮಗನಿಗೆ ಮೊಮ್ಮಗನಿಗೆ ಬರೀ ಮೊಮ್ಮಗನಿಗೆ ಕೇಳ್ತಾರೆ, ಕೇಳ್ಬೇಕು. ನಿಮಗೆ ಅಂತ ಯಾರು ಕೇಳೋದಿಲ್ಲ. ಯಾತಕ್ಕೆ, ಅವ್ರಿಗೆ ಬೇಕಿಲ್ಲ ಅದು. ಯಾರು ಬೇಕು, ಯಾಕೋ ಇದಕ್ಕೋಸ್ಕರ ಬೇಕಾಗಿ, ಬೇರೆಯವ್ರಿಗೋಸ್ಕರ. ಅವ್ರ ಅನುಗ್ರಹ ಮಾಡ್ಬೇಕಾದ್ರೆ ಅವ್ರಿಗೆ ಯೋಗ್ಯತೆ ಬೇಕದು, ಅರ್ಥ ಆಯ್ತು. ಅವ್ರ ಯೋಗ್ಯತೆ ಹಾಗೆ ಬರೋದಲ್ಲ, ಅವರಿಗೆ ಸ್ಟಡಿ ಮಾಡಿಸ್ಬೇಕು, ಅವ್ರನ್ನ ತಯಾರು ಮಾಡಿಸ್ಬೇಕು. ಅದಕ್ಕೋಸ್ಕರ ಹಾಗೆ ಮಾಡಿಬಿಟ್ರೆ ಏನಾಗಿತ್ತದು, ಮತ್ತೆ ಫೋಲ್ ಮೆಥಡ್. ಅವ್ರು ನಮಗೂ ಮಾಡಿ ಹಾಗೆ ಮಾಡಿದ್ರು, ಉಳಿದವ್ರು ಕೇಳ್ತಾರೆ. ಅವ್ರು ಹೀಗೆ ಮಾಡಿದ್ರು, ನೀವು ಮಾಡ್ಲಿಕ್ಕೆ ತಯಾರಿದ್ದೀರಾ, ಇಲ್ಲ, ಹೋಯ್ತಾರೆ. ಇದು ಹಾಗೆ ಮಾಡಿದ ತಕ್ಷಣ ಉಳಿದವರು ನಮಗೂ ಮಾಡಿ, ಅದು ಇಮ್ಮಿಡಿಯೇಟ್ ರೆಡಿ ಆಗುತ್ತೆ ಪ್ರಶ್ನೆ. ಅದಕ್ಕೆ ಅವಕಾಶ ಕೊಡಬಾರದು. ಸರ್ವೇಶ್ವಪೀತಿ ಚಾನ್ಯಾಸಂ ತದೌ ಶಂಕರ ಏವಚ. ಅವರಿಗೆಲ್ಲ ರುದ್ರದೇವರು ವರ ಕೊಟ್ಟರು, ಇವರಿಗೆ ಸಾಕ್ಷಾತ್ ನಾರಾಯಣ ಕೊಟ್ಟ. ಕಾರಣ ಏನು ಅಂದರೆ, ಇವರಿಗೆ ವಾಗ ಅಂದರೆ ಏನು, ಸುಮ್ಮನೆ ಅಷ್ಟೇ ತಪಸ್ಸಾಗ. ಅದರಿಂದ ಇವರು ಉದ್ಧಾರ ಮಾಡಿದ ಪುಣ್ಯ ಅವರಿಗೆ, ಇವರು ಉದ್ಧಾರ ಮಾಡಿದ ಪುಣ್ಯ, ದೇವ್ರ ಪ್ರಸನ್ನನಾಗ್ತಾನೆ ಅವರಿಗೆ. ವರಂ ಸ್ವಭರ್ತೃ ಸಂಯೋಗಂ ಮಾನುಷೇಷ್ವಪಿ ಜನ್ಮಸು ತತಸ್ತದೈವ ದೇಹಂ ತಾ ವಿಸೃಜ್ಯ ನಳನಂದಿನಿ. ವರಂ ಸ್ವಭರ್ತೃ ಸಂಯೋಗಂ, ಸ್ವಭರ್ತೃ ಸಂಯೋಗ ರೂಪವಾದ ವರವನ್ನು ಮಾನುಷೇಷ್ವಪಿ ಜನ್ಮಸು ತತಃ, ಮನುಷ್ಯ ಜನ್ಮದಲ್ಲೂ ಕೂಡ ಮೂಲ ರೂಪದಲ್ಲಿ ಅದು ತಪ್ಪೋದಿಲ್ಲ, ಸರಿಯಾಗಿರ್ತಾರೆ. ಅವತಾರ ರೂಪದಲ್ಲಿ ಸಮಸ್ಯೆ ಬರ್ಬೋದು, ಬರಬಾರ್ದು ಅಂಥೇಳಿ ಇಷ್ಟೆಲ್ಲ ತಗೊಂಡ್ರು. ಇದು ಬ್ರಹ್ಮದೇವರ ಶಾಪ ಇರೋದು, ಸುಮ್ಮನೆ ಅಲ್ಲ. ಆ ಶಾಪ ಇದು ಮಾಡ್ಬೇಕಾದ್ರೆ ಏನು ಮಾಡಬೇಕು, ಎಷ್ಟು ಕಷ್ಟಪಡ್ಬೇಕು ಅವ್ರೀಗ. ಆ ಶಾಪ ಈಗ ಹೋಗೋದಿಲ್ಲ, ಎಫೆಕ್ಟ್ ಆಗಬಾರ್ದು, ಆ ಸ್ಥಿತಿ ತರಬೇಕು. ಅಷ್ಟಕ್ಕೆ ಇಷ್ಟೆಲ್ಲ ತಪಸ್ಸು. ಹಾಂ, ಹೇಳ್ತಾ ಇಗೋದಲ್ಲಿ ಹನುಮದ್ ರೂಪಾಯಿ. ಇಲ್ಲಿಲ್ಲ, ಮುಂದೆ ಹೇಳ್ತಾರೆ, ಪ್ರಸಂಗ ಬಂದಾಗ ಹೇಳ್ತಾರೆ, ಇಲ್ಲಿ ಹೇಳಿಲ್ಲ. ಆಚಾರ್ಯ ಬೃಹತ್ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ. ಆಚಾರ್ಯಂತ ಅದಕ್ಕೆ ಸರ್ವಮೂಲ ಪೂರ್ತಿ ಓದಿದ್ರೆ ಗೊತ್ತಾಗೋದು. ಎಷ್ಟೋ ವಿಷಯಗಳು ಒಂದು ಕಡೆ ಹೇಳೋದಿಲ್ಲ ಆಚಾರ್ಯ. ಹೌದು ಹೌದು ಹೌದು. ಬಾಲ್ಯಕರಾಜನ ಮಗಳು ರೋಹಿಣಿ, ಬಾಲ್ಯಕರಾಜನ ರೋಹಿಣಿ ಬಲರಾಮದೇವರ ಹೆಂಡತಿ. ಅದನ್ನು ಆಚಾರ್ಯ ಸೂಚನೆ ಮಾಡ್ತಾರೆ, ಅಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಬೃಹತ್ ಭಾಷೆ ಹೇಳ್ಬೇಕಾದ್ರೆ ಉಪನಿಷತ್ ಭಾಷ್ಯದಲ್ಲಿ ಬಾಲ್ಯಕ ಸುತಾ ಹಿರೇ ರೋಹಿಣಿ ಅದು ಎಲ್ಲ ಕೊಟ್ಟಿದೆ. ಅದು ಸೇರಿಸ್ಕೊಳ್ದೆ ಹೋದರೆ ಇಲ್ಲಿ ಹೇಳಿಲ್ಲ ಅಂತ ಅನಿಸ್ಬಿಡುತ್ತೆ ಕೆಲವು ಸಲ, ಹಾಗಾಗೋದಿಲ್ಲ. ಅಲ್ಲ, ಬೃಹತ್ ಭಾಷ್ಯದಲ್ಲಿ ಅಂದರೆ ಆಚಾರ್ಯ ಸರ್ವಮೂಲ ಎಲ್ಲ ಓದಬೇಕು ಅಂತ ಆಚಾರ್ಯ ಯಾಕೆ ಹಾಗೆ ಮಾಡಿದ್ದಾರೆ ಅಂದರೆ, ಎಲ್ಲ ಯಾವುದು ಬಿಡಬಾರ್ದು. ಯಾವುದು ಓದೋದಿಲ್ಲ ಸಮಸ್ಯೆನೇ ಇಲ್ಲ. ಅದು ಎಲ್ಲ ಓದೋರಿಗೂ ಸಮಸ್ಯೆ ಇಲ್ಲ, ಗೊತ್ತಾಗತ್ತೆ. ಯಾವುದು ಓದೋದ್ರಿಗೂ ಸಮಸ್ಯೆ ಇಲ್ಲ, ಯಾವುದು ಗೊತ್ತಾಗಲ್ಲ. ಅದು ನಾವೆಲ್ಲ ಪದ್ಧತಿ ಹೋಗ್ಬಿಟ್ಟಿದೆ. ಸರ್ವಮೂಲ ಓದೋ ಅಭ್ಯಾಸ ನಮ್ಮಲ್ಲಿಲ್ಲ. ಸುಧಾಮಂಗಳ ಮಾಡಿದ ಹಾಗೆ ಸರ್ವಮೂಲ ಮಂಗಳ ಅಂತ ನಮ್ಮಲ್ಲಿಲ್ಲ. ಸರ್ವಮೂಲ ಮಂಗಳ ಆಗಬೇಕು, ಅದು ಸರಿಯಾದ ಅಧ್ಯಯನ ಆಗುತ್ತೆ. ಸರ್ವಮೂಲ ಮಂಗಳ ಅಥವಾ ತಾತ್ಪರ್ಯ ಎಲ್ಲ ಮಂಗಳನೂ ಆಗುತ್ತೆ, ಒಟ್ಟಿಗೆ ಸೇರಿಬಿಟ್ಟು ಪರ್ಫೆಕ್ಷನ್ ಇರುತ್ತೆ ಯಾವುದೆಲ್ಲಿದೆ ಅಂತೇಳಿ. ಇವತ್ತು ಆ ಪದ್ಧತಿ ಹೋಗೇ ಬಿಟ್ಟಿದೆ ಪೂರ್ತಿ. ಪಾರಾಯಣ ಅಷ್ಟೇ, ಸರ್ವಮೂಲ ಪಾರಾಯಣ ಮಾಡೋರು ಯಾರು ಸಾಮಾನ್ಯವಾಗಿ ಒಳ್ಳೆ ವಿದ್ವಾಂಸರಾಗಿರೋದಿಲ್ಲ. ಆಚಾರವಂತರಾಗಿದ್ದರೆ ಸಾಕು ಅಂತೇಳಿ ಪಾರಾಯಣ ಮಾಡಿಸ್ಬಿಡ್ತಾರೆ. ಹಾಗೆ ಮಾಡಿ ಇವರನ್ನೇ ಕರಿಬೇಕು, ವಿದ್ವಾಂಸರ ಕೈಲೇ ಮಾಡಿಸ್ಬೇಕು. ಅವಾಗೇನಾಗುತ್ತೆ, ಆ ನೆಪದಲ್ಲಾರು ಓದಕ್ಕೆ ಅನುಕೂಲ ಆಗುತ್ತೆ. ಓದ್ಬಿಟ್ಟು ಒಳ್ಳೆ ವಿಷಯ ತಿಳ್ಕೊಂಡು ಅವ್ರಿಗೆ ಪಾಪ ಓದ್ತಾರೆ, ಅವ್ರಿಗೆ ಅರ್ಥಜ್ಞಾನ ಇರೋದಿಲ್ಲ. ತುಂಬ ಜನಕ್ಕೆ ಪಾರಾಯಣ ಮಾಡಿದಾಗ ಮೆಕ್ಯಾನಿಕಲ್ ಆಗೋದ್ರಿಂದ ಫುಲ್ ಬೆನಿಫಿಟ್ ಸಿಗೋದಿಲ್ಲ. ಫುಲ್ ಬೆನಿಫಿಟ್ ಸಿಗೋದ್ರೆ ಯಾರು ಆಗ್ಬೇಕಾದ್ರೆ ಇದು ತಿಳಿದವ್ರು ಆಗ್ಬೇಕು. ಆ ರೀತಿ ಮಾಡಿ 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 ಒಂದು ಸಿದ್ಧಿ ಪಡ್ಕೊಳಕ್ಕಾಗತ್ತೆ. ಅದೆಲ್ಲ ಹೋಗ್ಬಿಟ್ಟಿದೆ, ಇಲ್ಲೇ ಇಲ್ಲ. ಅದಕ್ಕೆ ಅವ್ರಿಗೆ ಆರಿಸ್ಬೇಕಾದ್ರೆ ಆರಿಸ್ತಾರೆ. ಇದು ಸೆಕೆಂಡ್ ಗ್ರೇಡ್, ಫಸ್ಟ್ ಗ್ರೇಡ್ ಆರಿಸ್ಬಾರ್ದು. ಇದೇ ಪಾರಾಯಣಕ್ಕೆಲ್ಲ ಅವರೇ ಆತಕ್ಕೆ ಹಾಗೆ. ಅದೆಲ್ಲ ಹಿಂದೆ ಹಾಗಲ್ಲ. ಭಾಗವತ ಪ್ರವಚನ ಮಾಡಬೇಕು ಅಂದರೆ ಬೆಳಿಗ್ಗೆಲ್ಲ ಪಾರಾಯಣ ಮಾಡಿ ಸಾಯಂಕಾಲ ಪ್ರವಚನ ಮಾಡಬೇಕು ಅಂತಿತ್ತು. ಹಿಂದೆ ಪುರಾಣ ಹೇಳೋರೆಲ್ಲ ಭಾರಿ ತಯಾರಾಗ್ತಾಯಿತ್ತು, ನೋಡಿದ್ದೀನಿ, ಭಾರಿ ತಯಾರಾಗೋದು. ಇವತ್ತು ಅದು ಇಲ್ಲೇ ಇಲ್ಲ. ಯಾವುದು ಅಲ್ಲಿ ಬಂದು ಯಾವ್ದು ಹೇಳಬೇಕು ಅಂತ ಕೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರಿಗೆ ಗೊತ್ತಾಗಲ್ಲ ಯಾವುದೋ ಹೇಳೋದು, ಬರೀ ಯಾವುದೋ ಹೇಳೋಗ್ಬಿಡ್ತಾರೆ. ಹಾಗಾಗಿ
ಹಿಂದಾಗಲ್ಲ. ಬೆಳಿಗ್ಗೆಲ್ಲ ಸಾಯಂಕಾಲ ಹೇಳಿದಾಗ ಬೆಳಗಿಂದ ತಯಾರಿ. ಅವರು 10 ಸರ್ತಿ ಹಿಡಿರಲಿ, 20 ಸರ್ತಿ ಹಿಡಿರಲಿ, 100 ಸರ್ತಿ ಹಿಡಿರಲಿ, ಮತ್ತೆ ಒಂದು ದಿವ್ಸ ನೋಡ್ತಿದ್ರು ಒಂದ್ಸಲ. ಅದನ್ನ ಏನಾಗ್ತಿತ್ತು, ವಿಶೇಷ ಅರ್ಥ ಹೇಳೋಕ್ಕೂ ಬರ್ತಾಯಿತ್ತು. ಹೇಳೋದು ತಪ್ತಿರಲಿಲ್ಲ, ವಿಶೇಷ ಅರ್ಥ ಬರ್ತಿತ್ತು. ಎಷ್ಟೇ ನೆನಪಿದ್ರು ಕೂಡ ಒಂದ್ಸರಿ ಪುಸ್ತಕ ನೋಡೋದು ಅಂತ ಹೆಸರು ಅದಕ್ಕೆ. ಅವತ್ತಿನ ಪ್ರವಚನ ಬಂದ ತಯಾರಿ ನೋಡ್ಕೋಬೇಕು. ಅವ್ರು ನೋಡ್ಕೊಳ್ದೆ ಹೋದರೆ ಆ ರೀತಿ ಜಸ್ಟಿಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತೀವಿ. ಆ ದೃಷ್ಟಿಯಿಂದ ಅದೇ ತಪಸ್ಸು ಅಂದರೆ ಅದೇ. ಅನಂತತೋಷಣಂ ವಿಷ್ಣೋ ಸ್ವಭರ್ತ್ರ ಸಹ ಜನ್ಮಸು. ವಿಷ್ಣುವಿಗೆ ಬರೀ ತೃಪ್ತಿ ಅಲ್ಲ, ಅನಂತ ತೃಪ್ತಿ ಮಾಡಬೇಕು, ಭಾರಿ ಅಂತ ಅರ್ಥ. ಭಾರಿ ಸಂತೋಷ ಮಾಡಿದಾಗ ಇಂಥ ಕೆಲಸ ಸಾಧ್ಯ ಆಗುತ್ತೆ. ಸರ್ವೇಷ್ವಪೀತಿ ಚಾನ್ಯಾಸಾಂ ತದೌ ಶಂಕರ ಏವ ಚ ಸ್ವರಂ ಚ ಸ್ವಭರ್ತೃ ಸಂಯೋಗಂ ಮಾನುಷೇಷ್ವಪಿ ಜನ್ಮಸು ತದೈವ ದೇಹಂ ತಾ ವಿಸೃಜ್ಯ ನಳನಂದಿನಿ. ಇಷ್ಟು ಮಾಡಿದ ಮೇಲೆ ಆ ಜನ್ಮದ ಮುಗಿತಾ ಜನ್ಮ. ಮುಂದಿನ ಜನ್ಮ ನಳನಂದಿನಿ. ಬಭೂವುರ್ ಇಂದ್ರಸೇನೇತಿ ದೇಹೈಕ್ಯೇನ ಸುಸಂಗತ. ನಳನಂದಿನಿ, ನಳಮಹಾರಾಜ ನಳದಮಯಂತಿ ಕಥೆ ಗೊತ್ತಿಲ್ಲ, ಆ ಕಥೆಯಲ್ಲಿ ಬರುತ್ತೆ. ಇಂದ್ರಸೇನ ಅಂತ ಮಗ ಇದ್ದ, ಇಂದ್ರಸೇನಾ ಅಂತ ಮಗಳಿದ್ದ. ಇಂದ್ರಸೇನ ಮಗಳು ಈಕೆನೆ. ಭಾರತದಲ್ಲಿ ಬರುತ್ತೆ, ಇಂದ್ರಸೇನಾ ಕಥೆ ಹೇಳ್ತಾರಲ್ಲೇ, ಇದು ಬರುತ್ತೆ, ಪುರಾಣಗಳಲ್ಲೂ ಬರುತ್ತೆ. ಬಭೂವುರ್ ಇಂದ್ರಸೇನೇತಿ ದೇಹೈಕ್ಯೇನ ಚ ಸಂಯುತ ಸುಸಂಗತಾ ತದಾಸೀನ್ ಮುದ್ಗಲೋ ನಾಮ ಮುನಿಸ್ತಪಸಿ ಸಂಸ್ಥಿತ. ಇನ್ನೊಂದು ಕೆಲಸ ನಡೀತಾ ಹೊತ್ತಿಗೆನೆ ಇನ್ನೊಂದು ಪ್ರಸಂಗ ನಡೀತು. ಮುದ್ಗಲ ಅಂತ ಒಬ್ಬ ಮುನಿ ಇದ್ದ. ಮುದ್ಗಲ ಅಂತ ಒಬ್ಬ ಮುನಿಗಳಿಗೆಲ್ಲ ಹಾಗಾಗಿ ಬ್ರಹ್ಮಲೋಕಕ್ಕೆ ಹೋದಾಗ ಅವ್ರಿಗೆ ಪಾಸ್ ಸಿಗ್ತಾ ಇತ್ತು. ಕೆಲವರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಕೆಲವರು ಇಷ್ಟ ಬಂದಾಗ ಹೋಗೋದು, ಕೆಲವರು ಕರೆದಾಗಷ್ಟೇ ಹೋಗ್ಬೇಕು ಅಂತ ಒಂದು ಪ್ರಸಂಗದಲ್ಲಿ ಹೋಗಿದ್ದ ಮುದ್ಗಲ ಮುನಿ. ಅಲ್ಲೇನು ನಡೀತು ಪುರಾಣ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಮಹಾಭಾರತ ರಾಮಾಯಣ ಅದೆಲ್ಲ ಜನ ಇವತ್ತು ಹೇಳಿದ್ರೆ ಪಾಂಡಿತ್ಯ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಮಹಾಭಾರತ ಮಾಡ್ತಾರೆ ಸೆಕೆಂಡ್ ಗ್ರೇಡ್ ಇದ್ದಾಗೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅದು ಬೇಸಿಕ್ ಟೆಕ್ಸ್ಟ್ಸು. ಮಹಾಭಾರತ ಮೂಲ ವೇದಗಳು ಅವೆಲ್ಲ ಏನವು ಮೂಲ ಶಾಸ್ತ್ರಗಳವೇನೆ, ಆ ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ, ಹಾಗಾಗಿಬಿಟ್ಟಿದೆ. ಅವ್ರು ಹೇಳ್ತಾ ಇದ್ದಾರೆ. ಹೇಳ್ತಾ ಮತ್ತು ಭಾಗವತನ ಹೇಳ್ತಾ ಇದ್ದಾರೆ. ಭಾರತ ಹೇಳಬೇಕಾದ್ರೆ ರತಿದೇವಿ ಶಾಪ ಬಂತು. ಇವರು ಭಾಗವತ ಹೇಳ್ತಾ ಇದ್ದಾರೆ ಈಗ. ಚಕಮೇ ಪುತ್ರಿಕಾಂ ಬ್ರಹ್ಮ ಇತ್ಯಶ್ರಣೋತ್ಸ ಕಥಾಂತರೇ. ಭಾಗವತ ಶ್ಲೋಕ ಬಂತು ಸ್ವಲ್ಪ ಅದರಲ್ಲಿ. ಚಕಮೇ ಪುತ್ರಿಕಾಂ ಕ್ಷತ್ತಃ ಅಂತ ಅಲ್ಲಿದೆ ಬ್ರಹ್ಮ. ವಿದುರನಿಗೆ ಮೈತ್ರೇಯರು ಹೇಳೋ ಕಥೆ ಅದು. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಒಬ್ಬ ಮಗಳನ್ನು ಹುಟ್ಟಿಸಿದ್ರು, ಸರಸ್ವತಿ ಅಂತ ಹೆಸರು. ಆ ಮಗಳ ತಾವೇ ಮೋಹಿಸಿಬಿಟ್ರು ಅಂತ ಹೇಳ್ತಾರೆ. ತಾವೇ ಮೋಹಿಸಿಬಿಟ್ರು ಹೇಳ್ತಾ ಇದ್ದಾರೆ ಅಷ್ಟೇ. ನಕ್ಕೆ ಬಿಟ್ಟ ಜೋರಾಗಿ ಮುನಿ. ಎಂಥ ಬ್ರಹ್ಮದೇವರು ಇವರು ಭಾರಿ ದೊಡ್ಡವ್ರು ಹೀಗೆ ಮಾಡಿದ್ರೆ ಏನು ಅಂತ ನಕ್ಕು ಬಿಟ್ಟ. ತಕ್ಷಣ ಶಾಪ ಕೊಟ್ಟು ಮುಂದೆ ಹೇಳ್ತಾ ಇದ್ದಾರೆ, ಕೇಳಲಿಲ್ಲ. ಅಷ್ಟಕ್ಕೆ ಅಲ್ಲೂ ಹಾಗೆ ರತಿ ಅವಸರಪಟ್ಲು. ಯಾವಾಗ ಮುಂದೆ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಮುನಿಸ್ ತಪಸಿ ಸಂಸ್ಥಿತ ಚಕಮೇ ಪುತ್ರಿಕಾಂ ಬ್ರಹ್ಮ ಇತಿ ಅಶ್ರೋಣೋತ್ಸ ಕಥಾಂತರೆ ಭಾಗವತೆ ಅಂತ ಅರ್ಥ. ಅಪಹಾಸೋಬ್ಜ ಯೋನಿಂ ಶಶಾಪೈನಂ ಚತುರ್ಮುಖ. ಅಪಹಾಸೋಬ್ಜ ಯೋನಿ ಎಷ್ಟೋ ಜನ ಇವತ್ತು ಸಿನಿಮಾ ನಾಟಕದಲ್ಲಿ ಉಪಯೋಗಿಸ್ತಾರೆ ಮಾತನ್ನು. ಪರಮೇಲೆ ತನ್ನ ಮಗಳ ಮದುವೆ ಆಗಿಬಿಟ್ಟ, ಕಾಮಿಸ್ಬಿಟ್ಟ ಅಂತ ಆಗ ಉಪಯೋಗಿಸ್ತಿರ್ತಾರೆ ಪದ. ಸುಳ್ಳದು, ತಪ್ಪದು. ಆಕೆ ಸರಸ್ವತಿ ಅಲ್ಲೇ ಅಲ್ಲ. ಫಸ್ಟ್ ಆಫ್ ಆಲ್ ಮನುಷ್ಯ ಮಾತಿನ ಅಭಿಮಾನಿ ದೇವತೆ ಈ ಸರಸ್ವತಿ ಅಲ್ಲ ಆಕೆ. ಅವರು ಕಾಮಿಸಿಲ್ಲ, ಕಾಮಿಸಿದಂತೆ ಮಾಡಿದ್ರು ಎರಡೆರಡು. ಮೊದಲೇದಾಗಿ ಸರಸ್ವತಿನೇ ಅಲ್ಲ, ಮದುವೆನೂ ಆಗಲಿಲ್ಲ ಆಕೆನ. ಫಸ್ಟ್ ಆಫ್ ಆಲ್ ಈಗೇನೂ ಮದುವೆ ಆಗಿಲ್ಲ. ಅವರು ಸುಮ್ಮನೆ ಅಸುರ ಮೋಹನಕ್ಕೆ ಹಾಗೆ ಮಾಡಿದ್ರು. ಆ್ಯಕ್ಚುಲಿ ಬ್ರಹ್ಮದೇವರು ಮಾಡಿದ ಅಸುರ ಮೋಹನ ಕಾರ್ಯ. ವೇದವ್ಯಾಸರು ಏನು ಮಾಡಿದರು, ಘೃತಾಚಿ ಗಿಳಿ ರೂಪದಲ್ಲಿ ಬಂದು ಕಾಮಿಸ್ತಾಗಿ ಮಾಡಿದರು. ಗೊತ್ತಾಯ್ತಾ? ಇವು ಅದೇ ರೀತಿ ಇಲ್ಲಿ ಆ ಪ್ರಸಂಗ ನಡೆಯಿತು. ಇಬ್ಬರು ಮೋಹನ ಮಾಡಿದ್ದೇ ಹೊರತು ಏನಲ್ಲ, ಅದು ವಸ್ತುಸ್ಥಿತಿ ಅಲ್ಲ. ಯಾಕೆ ಹೇಳಿಬಿಟ್ಟಿದ್ದಾರೆ, ನಿಜ ಪತ್ನಿ ಅಂತ ಹೇಳಿದಾಗ ಅವಳು ಸರಸ್ವತಿನೇ ಅಲ್ಲ ನಿಜವಾಗಲೂ ಕೂಡ. ಕಾಮಿಸೋ ಪ್ರಶ್ನೆ ಬಂದೇ ಇಲ್ಲ. ಅದನ್ನು ಯಾರೂ ಕ್ಲಾರಿಫೈ ಮಾಡೋದಿಲ್ಲ. ಹಾಗಾಗಿ ಎಲ್ಲರೂ ತಮಾಷೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬ್ರಹ್ಮನೇ ತನ್ನ ಮಗಳ ಮದುವೆ ಆಗಿದ್ದಾನೆ. ಎಷ್ಟೋ ಸಿನಿಮಾ ಡೈಲಾಗ್ಗಳು ಅವೆಲ್ಲ ಕೂಡ ನಾಟಕ ಡೈಲಾಗ್ಗಳು ಮಾಡಿಬಿಟ್ಟಿದ್ದಾರೆ. ಇವ್ರಿಗೆ ಶಾಪ ಬರುತ್ತೆ, ಇವ್ರಿಗೆ ಶಾಪನೇ ಬರುತ್ತೆ. ಇಲ್ಲೇ ಶಾಪ ಕೊಟ್ಟರಲ್ಲ, ಶಾಪ ಅಪ್ಲಿಕ್ ಡಿಟೋ ಅಷ್ಟೇ. ಪ್ರೆಸಿಡೆನ್ಸ್ ಇದ್ದೆ ಅಂತ ಶಾಪ ಕೊಟ್ಬಿಡ್ತಾರೆ ಅಷ್ಟೇ. ಹಾಗೆ ಮಾಡ್ಕೋಬಾರ್ದು. ಏನಂತ ಕೊಟ್ಟರು, ಸೋಬ್ಜಂ ಶಶಾಪೈನಂ ಚತುರ್ಮುಖ. ಚೆಬ್ಬನಿವರು ಶಾಪ ಕೊಟ್ಟರು. ಏನಂತ, ಭಾರತ್ಯಾತ್ಯಾಹ ಪಂಚದೇವೀ ಗಚ್ಚ ಮಾನಿನ್ನಭೂತಯೇ. ಎಲ್ಲೋ ಪಾಪಿ ಅಂತ ಬೈತಾರೆ. ಆ ಮಟ್ಟಿಗೆ ತಪ್ಪು ಮಾಡಿದ್ದಾನೆ. ಈಗ ನೀನು ಭಾರತ್ಯಾದಿ ಪಂಚದೇವಿಯರಿದ್ದಾರಲ್ಲ ಅವರ ಸ್ಪರ್ಶ ಮಾಡುವಂಥ ಶಾಪ ಕೊಟ್ಬಿಟ್ಟು. ಯಾಕೆ ಇದರಿಂದ ಏನಾಯಿತು ನೋಡೋರಿಗೆ ಏನು ಅನಿಸುತ್ತೆ, ಒಳ್ಳೆ ಶಾಪ ಆಯ್ತಲ್ಲ ಅಂಥೇಳಿ. ಅಲ್ಲ, ಕೆಟ್ಟ ಶಾಪ ಅದು. ಯಾಕೆ, ಸೋತ್ತಮ ಸ್ತ್ರೀಯರನ್ನು ಚಿಂತನೆ ಮಾಡೋದು ಮಹಾ ಅಪಾಯಕರ ಅಂತ ಹೇಳ್ತಾರೆ. ಇಂಥ ಶಾಪ ನಡಿಬೇಕಾಗಿಲ್ಲ. ಕೇವಲ ಸಂಕಲ್ಪ ಕೂಡ ಮಹಾ ಅನರ್ಥಕ್ಕೆ ಕಾರಣ. ಅಂಥ ಶಾಪ ಬಂತವ್ರಿಗೆ. ಹಾಗೇನಾಯಿತು, ಭಾರಿ ದುಃಖಕ್ಕೊಳಗಾಗ್ತಾರೆ. ಭಾರತ್ಯಾದ್ಯಾಹ ಪಂಚದೇವೀ ಗಚ್ಚ ಮಾನಿನ್ ಅಭೂತಯೇ. ಅವರೇನು ಶಾಪ ಹೇಗಿದೆ, ಬ್ರಹ್ಮದೇವರು
ತನ್ನ ಮಗಳನ್ನ ಮದುವೆ ಆದರೂ ದೋಷ ಅಂತ ಹೇಳ್ತೀಯಲ್ಲ, ನಿನಗೂ ದೋಷದಂತಾನೇ ಪ್ರಸಂಗ ಬರಲಿ ಅಂತ ಹೇಳಿದ್ರು. ಇವರು ದೋಷ ಇಲ್ಲ ಅಲ್ಲ, ದೋಷ ಇದ್ದಾಗ ನಕ್ಕರೆ ಶಾಪ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ವಸ್ತುಸ್ಥಿತಿ ಅದು, ವಸ್ತುಸ್ಥಿತಿ. ತಪ್ಪರದ ಅದು ಕಾಟ್ ಹಾಕಿದರೆ ಅದು ಸರಿಯಾದ ವ್ಯಾಲ್ಯೂಷನ್ ಅಂತ ಅರ್ಥ. ಆದರೆ ತಪ್ಪಿಲ್ದಾಗ ಹಾಕಿದರೆ ಅಫೆನ್ಸ್ ಅದು. ಅರ್ಥ ಆಯ್ತಾ? ಆದ್ದರಿಂದ ಅವ್ರು ತಪ್ಪು ಮಾಡಿದ್ದಾರೆ. ಇದು ಮಾಡಿದ್ದ ಅದಕ್ಕೆ ಅಂಥ ತಪ್ಪನ್ನು ಅನುಭವಿಸು ನೀನು. ಇತೀರಿತಸ್ತಂ ತಪಸ ದೋಷಯಾಮಾಸ ಮುದ್ಗಲ. ಆಗ ತಪ್ಪಾಯಿತು, ದೊಡ್ಡ ತಪಸ್ಸನ್ನು ಮಾಡಿದೆ ಆ ಪ್ರಕಾರ. ಆ ಪಾಪ ಕಳ್ಕೋಬೇಕಾದ್ರೆ, ಶಾಪ ಪರಿಹಾರ ಆಗಬೇಕಾದ್ರೆ ತುಂಬ ಕಷ್ಟದ ಕೆಲಸ. ಒಂದು ಕಲೆ ಬೀಳುತ್ತೆ, ಎಷ್ಟೋ ಸತ್ತೆ ಕ್ಲೀನ್ ಮಾಡಿದ್ರೆ ಹೋಗೋದಿಲ್ಲ. ಆ ಕ್ಷಣಕ್ಕೆ ಮಾಡಿಕೊಂಡು ಸ್ವಲ್ಪ ವಾಸಿ. ಲೇಟ್ ಆದಷ್ಟು ಏನಾಗತ್ತದ ಕೆಲಸ ಪರ್ಮನೆಂಟ್ ಆಗಿಬಿಡುತ್ತೆ. ಯಾವಾಗಲೂ ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ಏನು ಮಾಡಬೇಕು? ತಕ್ಷಣ ಕಳ್ಕೊಬೇಕು. ಲೇಟ್ ಆದಷ್ಟು ಕೂಡ ಏನಾಗುತ್ತೆ? ತುರ್ತು ಪ್ರಾಯಶ್ಚಿತ್ತ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ತಕ್ಷಣ ಮಾಡ್ಕೊಂಡಷ್ಟು ಸುಲಭ. ನಮ್ದು ಉಲ್ಟಾ ಪಲ್ಟಾ ಪಾಪ ಮಾಡ್ತಾನೆ. ಶಾಸ್ತ್ರ ಹೇಳಿದೆ ಪುಣ್ಯ ಮಾಡು ಫಲ ಕೇಳಬೇಡ ಅಂತ ಹೇಳ್ತಾರೆ. ಅವ್ರು ಪುಣ್ಯ ಮಾಡೋದೇ ಫಲ ಕೇಳೋದಕ್ಕೆ. ಅಲ್ಲಿ ಹೋಯ್ತದು, ಅಲ್ಲಿಂದಲ್ಲಿ ಕಥೆ ಮುಗೀತು. ಪಾಪ ಮಾಡು ಅಂತ ಹೇಳೋದೇ ಇಲ್ಲ, ಪಾಪ ಎಂದೆಂದೂ ಮಾಡಬೇಡ ಅಂತ. ಪಾಪ ಮಾಡ್ತಾರೆ, ಫಲ ಬೇಡ ಅಂತಾರೆ. ಪಾಪದ ಫಲ ಬೇಡ. ಅದಕ್ಕೇನಾಗುತ್ತದು? ಹಾಗೆ ಡಂಪಾಗಿ ಬೀಳುತ್ತೆ. ಡಂಪ್ ಜಾಸ್ತಿ ಬೆಳೆದು ಬಿಡುತ್ತೆ. ಎಷ್ಟೋ ಲೋನ್ಗಿಂತ ಬಡ್ಡಿ ಜಾಸ್ತಿ ಆಗುತ್ತೆ ಅಂತ ಕೇಳೋದಿಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಬಾರ್ದು. ಪಾಪನ ಮುಚ್ಚಿಟ್ಕೋಬಾರ್ದು, ಪಾಪನ ಕಳ್ಕೊಳ್ಳೋದಕ್ಕೆ ತಡ ಮಾಡಬಾರ್ದು. ಎರಡೆರಡು. ಪಾಪನ ತಡ ಮಾಡಬಾರ್ದು, ಮುಚ್ಚಿಟ್ಕೋಬಾರ್ದು. ಪುಣ್ಯನ ಮಾಡಬೇಕು, ಮುಚ್ಚಿಟ್ಕೋಬೇಕು, ಫಲ ಕೇಳಬಾರ್ದು. ಉಲ್ಟ ಪುಣ್ಯ ಹೇಳ್ಕೊಂಡಿದ್ದೆ, ಹಾಗೆ ಮಾಡಿದೆ ಹೇಗೆ ಮಾಡಿದೆ ಪುಣ್ಯ ಹೇಳ್ಕೊತಾ ಎಲ್ಲ ಹೋಗ್ಬಿಡುತ್ತೆ. ಪುಣ್ಯಂ ಕ್ಷರತಿ ಕೀರ್ತನ. ಮಾಡಿದ ಒಳ್ಳೆ ಕೆಲಸ ಹೇಳ್ಕೊಡ್ತಾ ಹೋದಂತೆ ಏನಾಗುತ್ತಂತೆ? ಫಲ ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇದಾಗಿ ಫಲ ಕೇಳಿಬಿಡ್ತಾನೆ, ಅದು ಹೋಯ್ತು, ಏನಿಲ್ಲೇ ಇಲ್ಲ ಅದರಲ್ಲಿ. ಪುಣ್ಯ ನಾಶ ಆಯಿತು, ಪಾಪ ಹೋಗ್ತಾ ಇಲ್ಲ. ಯಾಕಂದ್ರೆ ಹೋಗೋ ದಾರಿ ಬಿಟ್ಟೇ ಇಲ್ಲ ಅವನು. ಇನ್ನೊಬ್ರು ಹೇಳ್ಕೋಬೇಕು, ಹೇಳ್ಕೊಡೋದಿಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಡೋದಿಲ್ಲ, ಪಶ್ಚಾತ್ತಾಪ ಇಲ್ಲ. ಆಗ ಬೇಡ ಅಂತಾನೆ, ಬರೀ ಡಂಪಾಗಿ ಭಾರಿ ಕಾಡುತ್ತಾನೆ. ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳ್ತಾರೆ. ಚಕಮೇ ಪುತ್ರಿಕಾಂ ಬ್ರಹ್ಮ ಇತಿ ಅಶ್ರಣೋತ್ಸಕಥಾಂತರೆ ಅಪಾಹಸತ್ ಸ್ವಬ್ಜಯೋನಿಂ ಶಶಾಪೈನಂ ಚತುರ್ಮುಖ ಭಾರತ್ಯಾದ್ಯ ಪಂಚದೇವೀ ಗಚ್ಚಮಾನಿನ್ನ ಭೂತಯೇ ಇತೀರಿತಸ್ತಂ ತಪಸ ತೋಷಯಾಮಾಸ ಮುದ್ಗಲಃ ಶಾಪಾನುಗ್ರಹಮಾಸ್ಥಾಯ ಅಶ್ಯಾಥ ಚಕ್ರೇ ಕಜ್ಜ ಸಮುದ್ಭವ. ಮತ್ತೆ ಯಾರನ್ನ ಕುರಿತು ತಪಸ್ ಮಾಡ್ಬೇಕು? ಅವರೀಗ ಶಾಪ ಕೊಟ್ಟವ್ರನ್ನೇ. ಯಾವಾಗಲೂ ಶಾಪ ಕಳ್ಕೊಬೇಕಾದ್ರೆ ಎರಡು ಮಾತು ನಮಗಿರೋದು. ಯಾರು ಕೊಟ್ಟಿರ್ತಾರೋ ಅವ್ರನ್ನ ಆಶ್ರಯಿಸೋದು, ಇಲ್ಲ ಹೋದರೆ ಮೇಲೆ ಅವ್ರನ್ನ ಆಶ್ರಯ. ಕಡಿಮೆ ಅವರಿಂದ ಹಾಗೆ ಕೆಲಸ ಅಲ್ಲ, ಅದು ಮೇಲೆ ಹೋಗ್ಬೇಕು. ಕೆಲಸಕ್ಕೆ ಅವ್ರಿಗೆ ಮಾಡ್ಲಿಕ್ಕೂ ಆಗೋದಿಲ್ಲ. ರುದ್ರದೇವರು ತಾವು ಕೊಟ್ಟ ವರ್ಣ ಇದು ಮಾಡ್ಲಿಕ್ಕಾಗಲಿಲ್ಲ. ಯಾರಿಂದ ಹೋಗಬೇಕು? ಹೈಯರ್ ಅಥಾರಿಟಿಯಿಂದ ಆಗ್ಬೇಕಾದ್ರೆ ಅವರಿಂದ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಇದು ಇವರು ಬ್ರಹ್ಮದೇವರು, ಅದು ಬ್ರಹ್ಮದೇವರು ಅಂತ ಎರಡೂ ಮಾಡ್ತಾರೆ. ಹತ್ರ ಅವ್ರ ಹತ್ರ ಅವ್ರನ್ನೇ ಕೇಳ್ಕೊಂಡ ತಪಸ್ ಮಾಡ್ದ ಸಿಕ್ತು. ಈ ಉದಾಹರಣೆ ನೋಡಿ, ನೀವು ಸಿಂಪಲ್ ಆಗಿ ಯಾವುದೋ ಬ್ಯಾಂಕಿಗೆ ಸರ್ಕಾರ ದುಡ್ಡು ಕಟ್ಟಬೇಕಾಗಿತ್ತು, ಬ್ಯಾಂಕ್ನಲ್ಲಿ ಚಲನ ಡ್ರಾಯಿಂಗ್ ಬರೋದ್ರೆ ಕಟ್ಟಿದ್ರಿ. 100 ಕೊಟ್ಟರೆ 1000 ಕಟ್ಟಿಬಿಟ್ರಿ, ತಪ್ಪಾಗಿತ್ತು. ಆಮೇಲೆ ಕೇಳಿ ಕೊಡೋ ರೈಟ್ ಇಲ್ಲ ಅವನಿಗೆ, ತೊಗೊಂಬಿಟ್ಟಿದ್ದಾನೆ. ಈಗ ನೀವು ಕೊಡೋ ರೈಟ್ ಎಲ್ಲಿ ತೊಗೋಬೇಕು? ಮತ್ತೆ ಅವನಿಗೆ ಅಪ್ಲೈಗಳು ಅಲ್ಲಿಂದ ತೊಗೋಬೇಕು. ಇವನಿಗೆ ಆ ರೈಟ್ ಇಲ್ಲ, ಇಸ್ಕೊಳ್ಳೋ ರೈಟ್ ಮಾತ್ರ ಇರೋದೇ ಹೊರತು ವಾಪಸ್ ಕೊಡೋ ರೈಟ್ ಅವನಿಗಿಲ್ಲ. ಅರ್ಥ ಆಯ್ತಾ? ಈಗ ಸಾರಿ ಅಂತಾನೆ, ನಾನೇ ಹಾಕಿದ್ರು ವಾಪಸ್ ತೊಗೊಳಕ್ಕೆ ಬರಲ್ಲ, ನಿಮ್ಮದು ಯಾಕೆ ವಾಪಸ್ ಕೊಡಲಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕೆಲವೊಂದು ಕೊಟ್ಬಿಡ್ಬೋದು, ಚೇಂಜ್ ಕೊಡ್ಬೋದು, ಚೇಂಜ್ ಕೊಡೋಕ್ಕೆ ತಪ್ಪಿಲ್ಲ. ಅವ್ನು 100 ರೂಪಾಯಿ ಕೊಡೋದು 1000 ರೂಪಾಯಿ ಕೊಟ್ಟ, 900 ರೂಪಾಯಿ ಕೊಡ್ಬೋದು. ಯಾಕೆ ಕೇಳಲ್ಲ? ಯಾತಕ್ಕೆ? ಇಲ್ಲೇ ಇಲ್ಲ ಅದು. ಅಲ್ಲಿ ಎಂಟರ್ ಆಗಿದ್ದರೆ ಅವ್ನು ಏನು ಮಾಡೋಕ್ಕೂ ಚೇಂಜ್ ಇಲ್ಲ. ಅವನೇ ಚೇಂಜ್ ಮಾಡೋದು, ಕೊಟ್ಟವನೇ. ಕೆಲವು ಸರ್ತಿ ಕೊಟ್ಟವನು ಕೂಡ ಏನು ಮಾಡ್ತಾನೆ? ಅವನಿಲ್ಲ, ಈಗ ಎಲ್ಲ ಹೋಗ್ಬಿಟ್ಟಿದ್ದಾನೆ, ಇನ್ನೊಬ್ರು ಚೇಂಜ್ ಮಾಡಿ ಪವರ್ ಇಲ್ಲ ಹೋಗ್ಬಿಡತ್ತೆ. ಕೆಲಸ ಅನುಭವಿಸ್ಲೇಬೇಕಾಗಿ. ಹಾಂ, ಯಾಕೆ ಕಲ್ತ್ಕೋತ ಹೇಳೋದು ಬೇರೆ, ಹೇಳ್ಕೊಳ್ಳೋದು ನಿಮ್ಗೆ ಅರ್ಥ ಆಗಲಿಲ್ಲ. ಹೇಳೋದು ಬೇರೆ, ಹೇಳ್ಕೊಳ್ಳೋದು ಬೇರೆ, ಎಷ್ಟು ಡಿಫ್ರೆನ್ಸ್ ಇದೆ. ಈಗ ಭಾರಿ ಹೇಳ್ಕೊತಾರೆ, ಏನರ್ಥ? ಅಲ್ಲಿ ಉದ್ದೇಶ ಎಜುಕೇಟ್ ಮಾಡೋದಲ್ಲ. ಏನು ಉದ್ದೇಶ ಅವನಿಗೆ? ತನ್ನ ಬಗ್ಗೆ ಭಾರಿ ಗೌರವ ಪಡೋದು ಅಷ್ಟೇ. ಇಲ್ಲಿ ಹಾಗಲ್ಲ, ಇನ್ನೊಬ್ರಿಗೆ ಹೇಳೋದನ್ನು ತಿಳಿಸ್ಬೇಕು ಅಂತ. ತಿಳಿಸೋದು ಇಷ್ಟ ಹೇಳಿದ್ರೆ ತಪ್ಪಲ್ಲ. ನಾನು ಕೊಟ್ಟಿದ್ದೇನೆ, ನೀನು ಕೊಡು. ನಾನು ವ್ಯಾಕ್ಸಿನ್ ಹಾಕ್ಸೋಣ, ನೀನು ಹಾಕ್ಸೋ ಅಂತ ಹೇಳಿದ್ರೆ ತಪ್ಪಲ್ಲ. ಇವತ್ತು ನಾಲ್ಕು ನೀನು ಹಾಕ್ಸೋಬೇಡ, ನಾನು ಹಾಕ್ಸೋಡಿ, ಅದು ಜಂಬ, ಅದೆಲ್ಲ ಮಾಡೋದು. ಎಜುಕೇಟ್ ಮಾಡಬೇಕು. ಎಜುಕೇಟ್ ಮಾಡೋ ರೀತಿ ಬೇರೆ. ಇದು ಹೇಳ್ಕೊಳ್ಬಾರ್ದು ಅಂತ ಅರ್ಥ ಏನು ಅಂದರೆ, ಅದಕ್ಕೋಸ್ಕರ ನೀವು ಬೀಗ್ಲಕ್ಕೆ ಶುರು ಮಾಡಬಾರ್ದು, ಅದು ಭಾರಿ ದೊಡ್ಡದು ಅಂತ ಅನ್ಕೊಳ್ಬಾರ್ದು. ಅದಕ್ಕೋಸ್ಕರ ಹೇಳ್ಕೊಳ್ಳೋದ್ರೆ ತಪ್ಪು. ಗೊತ್ತಾಯ್ತಾ? ಒಳ್ಳೇದಕ್ಕೆ ಹೇಳ್ಕೊಬೇಕಲ್ಲ, ಎಜುಕೇಟ್ ಮಾಡೋದಕ್ಕೆ ಹೇಳ್ಕೊಳ್ಬೇಕು. ಗೋದಾನ ಮಾಡಿ, ನಾನು ಮಾಡಿದ್ದೆ ನೀನು ಗೋದಾನ ಮಾಡಿ, ಒಳ್ಳೇದು, ತಪ್ಪಲ್ಲ. ಅದು ಎಜುಕೇಷನ್. ಅದು ಹೌದು. ಒಂದು ಯಾರಿಗೆ ಅಂತಾರೆ ಬೇರೆ ಅಂದರೆ? ಹೌದು. ಹಾಂ, ಎಲ್ಲ ಶಾಪ ವರ ಕೊಡೋದೆಲ್ಲ ದೇವರೇ. ಅಧಿಷ್ಠಾನ ಅವ್ರು ಆಗ್ತಾರೆ. ಗೊತ್ತಾಯ್ತು? ಅಧಿಷ್ಠಾನ ಅವರೇ ಕೊಡ್ತೀವಿ ಅಂತ ಅನ್ಕೊಂಡಾಗ ಅವ್ರ ಶೇರ್ ಬರುತ್ತೆ. ಅದು
ಭಾರತ್ಯಾದ್ಯಾ ಪಂಚದೇವೀ ಗಚ್ಚಮಾನಿನ್ನ ಭೂತಯೇ ಇತಿ ರಿತಸ್ತತಪಸ ತೋಷಯಾಮಾಸ ಮುದ್ಗಲಃ ಶಾಪಾನುಗ್ರಹಮಸ್ಯಾಥ ಚಕ್ರೇ ಕಂಚ ಸಮುದ್ಭವಃ ನ ತ್ವಂ ಯಾಸ್ಯಸಿ ತಾ ದೇವೀ ಮಾರುತಸ್ತ್ವಚ್ಛರೀರಗಃ ಯಾಸ್ಯತಿ ತ್ವಂ ತದಾ ಮೂರ್ಛಾಂ ಗತೋ ನೈವ ವಿಬುಧ್ಯಸೆ ನ ಚ ಪಾಪಂ ತತಸ್ತೆ ಸ್ಯಾದಿತ್ಯುಕ್ತೆ ಚೈನಮಾವಿಶತ್. ಹಾಗೇನಾಯಿತು, ಬ್ರಹ್ಮದೇವರು ವಿಶಾಪ ಕೊಟ್ಟರು. ಆಯಿತು, ಅವ್ರ ಶಾಪ ಅವರೇ ಮಾಡಿಫೈ ಮಾಡ್ಬೋದು. ಅವಾಗ ತಪ್ಪು ಅನಿಸೋದಿಲ್ಲ, ಅವರು ಇವೆಂಟ್ ಬ್ಯಾಕ್ ಅಂತ ಕರೆಯೋದಿಲ್ಲ, ಅವ್ರ ಕೈಲಿದೆ ಮಾಡ್ಕೊಡೋದಕ್ಕೆ. ಅವ್ರು ಹೇಳಿದರು, ಆಯಿತು ಬಿಡು, ಇಷ್ಟೆಲ್ಲ ಮಾಡಿದ್ದೀಯಲ್ಲ, ಅದನ್ನ ಶಾಪ ನಡೆಯುತ್ತೆ, ಪಾಪದೇನು ಬರದಂತೆ ಮಾಡ್ತೇನೆ ಅಂತ. ಏನು ಮಾಡಬೇಕಾಗ, ನಿನ್ನೊಳಗಾಗ ನಿನ್ನ ಎಚ್ಚರ ಇರೋದಿಲ್ಲ, ವಾಯುದೇವರು ಪ್ರವೇಶ ಮಾಡ್ತಾರೆ. ಸೊ ನಿನ್ನೇನು ಗೊತ್ತೇ ಆಗೋದಿಲ್ಲ. ನಮಗೂ ಗೊತ್ತೋದು, ಅವನು ಕುಡ್ದಾಗ ಹುಚ್ಚಾಬಟ್ಟಿ ಮಾತಾಡ್ತಾನೆ, ಆಮೇಲೆ ಸಾರಿ ಅಂತಾರೆ, ಕುಡ್ದಿದ್ದೆ ಮಾತಾಡಿದೆವು ಅಂತ ಹೇಳ್ಬಿಡ್ತಾನೆ. ಹುಚ್ಚ ಮಾತಾಡ್ತಾನೆ, ಹುಚ್ಚಾದಾಗ ಏನೋ ಹುಚ್ಚು ಬಿಡುತ್ತೆ. ಅವು ಹುಚ್ಚಾದ ಮತ್ತೆ ಯಾರು ಲೆಕ್ಕ ಇಟ್ಕೊಂಬೋದಿಲ್ಲ. ಯಾತಕ್ಕೆ? ಹುಚ್ಚ ಅವನಿಗೆ ಗೊತ್ತೇ, ಅವನಿಗೆ ಗೊತ್ತಿರೋದಿಲ್ಲ ಅಂತ. ಸರಿ, ನಿಂತ್ಕೊಂಡಲ್ಲಿ ಏನೋ ಮಾತಾಡ್ತಾನೆ, ಅದು ಮಾತಾಡಿ ಎಚ್ಚರ ಇಲ್ಲ ಅವನಿಗೆ, ಅದನ್ನು ತಲೆ ಇಟ್ಕೊಳಕ್ಕೆ ಹೋಗೋದಿಲ್ಲ. ಎಚ್ಚರ ಇದ್ದ ಮಾಡಿದಾಗ ಮಾತ್ರ ತಟ್ಟುತ್ತಾನೆ, ಅದಕ್ಕೆ ಪಾಪ ಇಲ್ಲ. ಬಹಳ ಮುಖ್ಯವಾದ ಅಂಶ ಅದು. ದತ್ವಂ ಯಾಸ್ಯಸಿ ತಾ ದೇವೀ ಮಾರುತಸ್ತ್ವಚ್ಛರೀರಗಃ ಯಾಸ್ಯತಿ ತ್ವಂ ತದಾ ಮೂರ್ಛಾಂ ಗತೋ ನೈವ ವಿಬುಧ್ಯಸೆ. ನೀನು ಮೂರ್ಛೆ ಬರುತ್ತಾಗ ನಿನಗೇನು ಗೊತ್ತಾಗೋದಿಲ್ಲ. ನಚ ಪಾಪಂ ತತಸ್ತೆ ಸ್ಯಾದಿತ್ಯುಕ್ತೆ ಚೈನಮಾವಿಶತ್ ಮಾರುತಃ. ವಾಯುದೇವರು ಹಾಗೆ ಮಾಡಿದರು. ನಳರಾಜನ ಇಂದ್ರಸೇನ ಬುದ್ಗಾಲ ಬ್ರಾಹ್ಮಣಿಗೆ ಮದುವೆ ಮಾಡಿಕೊಟ್ಟ. ಆದರೆ ಬುದ್ಗಾಲ ಮದುವೆ ಆದ ತಕ್ಷಣ ಆತನ ಇದು ಹೋಯ್ತು, ಎಚ್ಚರ ಹೋಗ್ಬಿಡ್ತು. ವಾಯುದೇವರು ಬಂದರು, ಗೊತ್ತಾಯ್ತಾ? ಶಾಪ ಪರಿಹಾರ ಅವರಿದ್ದರು. ಅವ್ರು ಹೊರಟ ತಕ್ಷಣ ಶಾಪ ಗೊತ್ತಿತ್ತು, ಅವ್ರು ಮತ್ತೆ ಸ್ಪರ್ಶ ಮಾಡಲಿಲ್ಲ. ಆ ಕಥೆ ಬರುತ್ತೆ ನಾಳೆ. ಅದಲ್ಲ ಓಂ. ಇದು ಎರಡನೇದಲ್ವಾ, ಇದು ದ್ವಾಪರ. ಇದು ತ್ರೇತ ಮುಗಿತಿಗೆ, ದ್ವಾಪರಕ್ಕೆ ಬಂದು ಅದು ತ್ರೇತ. ಅದಕ್ಕೇನೆ ವಾಯುದೇವರು ಅವತಾರ ಆದಾಗಲೇ ಅವ್ರು ಮಾಡಿರೋದು. ಹನುಮದ್ ರೂಪ, ಇಲ್ಲಿ ಭೀಮರೂಪ, ಮುಂದೆ ಮಧ್ವರೂಪ. ಅವತಾರ ತ್ರಯಕ್ಕೆ ತಕ್ಕಂತೆ ಅವತಾರ ಮಾಡ್ತಾರೆ. 3 ರೂಪದಲ್ಲೂ ಮದುವೆ ಇಲ್ಲ ಅವರಿಗೆ. ಕಂದರ ಸೇವೆ ಅಂತೇಳಿ ಬೇರೆ ಅದು. ದ್ರೌಪದಿ ದೇಹದಲ್ಲಿ ಮಾತ್ರ, ಅಲ್ಲಿ ದೊಡ್ಡ ಶಾಪ ಇತ್ತಲ್ಲ, ಆಗ ಸಾಕ್ಷಾತ್ ಭಾರತ, ಸಾಕ್ಷಾತ್ ಅಲ್ಲೊಂದು ಮಾತ್ರ ಜೊತೆಗಿತ್ತು. ಬೇರೆ ರೂಪದಲ್ಲಿ ಲೋಕದೃಷ್ಟಿಯಿಂದ